ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ 3ನೇ ಸಂಧಿ ನಡೆದಂಥ ವಿಚಾರ. ಇಲ್ಲಿ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಮೈತ್ರಾದೇವಿಗೆ ಯಾಜ್ಞವಲ್ಕರು ಹೇಳ್ತಾ ಇರುವಂಥ ವಿಚಾರ, ಈ ಜಗತ್ತು ಹೆಂಗದ ಅಂತಂದ್ರೆ, ಇದಂ ಭ್ರಮರೂಪ, ಇದು ಇದಂ ಭ್ರಮರೂಪ ದೃಶ್ಯವಾದಂಥ ಈ ಜಗತ್ತು ಮಿಥ್ಯ ಅಂತ ಹೇಳೋದಕ್ಕಾಗಿ, ಅದಕ್ಕೆ ಕಾರಣವಾದಂಥದ್ದು ಅಹಂ ಭ್ರಮವು ಮಿಥ್ಯ ಆಗಿರ್ತದಂತ ಹೇಳಬೇಕಾಗ್ತದೆ. ಅದು ಹೆಂಗಂತಂದ್ರೆ, ಅಹಂ ಭ್ರಾಂತಿಗೆ ವಿಷಯವಾದಂಥ ಈ ದೇಹ, ಈ ಭ್ರಾಂತಿಗೆ ವಿಷಯವಾಗಿರುವಂಥದ್ದು ಈ ದೇಹ ಐತಲ್ಲ, ಇದು ತನ್ನಲ್ಲಿ ಮಿಥ್ಯೆ ಆಗಿರುವಂಥದ್ದು, ಇದಕ್ಕೆ ಮಿಥ್ಯೆ ಅಧ್ಯಾಸ ಅಂತ ಕೂಡ ಹೇಳ್ತಾರೆ. ಆದರೆ ತನುವಿನ ಧರ್ಮ ತೋರ್ತಾವಲ್ಲ, ಅವು ಸತ್ಯ ಅಧ್ಯಾಸ ಅಂತ ಕೂಡ ಹೇಳ್ತಾರೆ. ನಿನ್ನೆ ವಿಚಾರದಲ್ಲಿ ಮಿಥ್ಯೆ ಅಧ್ಯಾಸ ಮತ್ತು ಸತ್ಯ ಅಧ್ಯಾಸದ ಬಗ್ಗೆ ಹೇಳ್ತಾ ಬಂದರು. ಯಾವ ರೀತಿ ಹೇಳಿದಾರೆ ಅಂತಂದ್ರೆ, ಸ್ವಲ್ಪ ನೋಡ್ಕೊಂಡು ಹೋಗೋಣ. ಅಧಿಷ್ಠಾನವಾದಂಥ ಅಗ್ಗದ ಜ್ಞಾನವಾಗಲು, ಯಾಕಂದ್ರೆ ತನುವಿದು ತನ್ನೊಳು ಸತಿ ಮಿಥ್ಯೆ ಅಧ್ಯಾಸವೆಂದೆನಿಪ್ಪುದು ರಜ್ಜು ಸರ್ಪನ ಓಲು, ತನು ಧರ್ಮವುದು ಪರೀಕ್ಷಿಸಲು ಸತ್ಯ ಅಧ್ಯಾಸವೆನಿಪ್ಪುದು ದ್ವಿಜತೆಯಂತೆ ಅಂತ ಹೇಳ್ತಾರೆ. ಯಾಕಂದ್ರೆ ಶರೀರ ಅನ್ನುವಂಥದ್ದು ನಿನ್ನಲ್ಲಿ ಮಿಥ್ಯೆ ಆಗಿರುವಂಥದ್ದು. ಹೆಂಗಂದ್ರೆ ರಜ್ಜು ಸರ್ಪದ ಒಂದು ದೃಷ್ಟಾಂತವನ್ನು ಕೊಟ್ಟರು. ಯಾಕಂದ್ರೆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಹೆಂಗಾಗ್ಯದ, ಆದರೆ ಹಂಗೆ ನಿನ್ನಲ್ಲಿ ಈ ಶರೀರ ತೋರ್ತದಂದ್ರೂ ಕೂಡ ಅದು ಮಿಥ್ಯವಾಗಿರುವಂಥದ್ದು, ಅದಕ್ಕೆ ಮಿಥ್ಯೆ ಅಧ್ಯಾಸ ಅಂತ ಕೂಡ ಹೇಳಿದರು. ಮತ್ತು ತನು ಧರ್ಮವಾದ ಪರೀಕ್ಷೆ ಮಾಡಿದಾಗ ಅದು ತೋರ್ದಂಗೆ ಆಗ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಸತ್ಯ ಅಧ್ಯಾಸ ಅಂತ ಕೂಡ ಹೇಳ್ತಾರೆ. ಯಾಕೆ ಶರೀರದ ಕೆಂಪು ಕಪ್ಪು ಸೊರಗುವಿಕೆ ದಪ್ಪಾಗುವಿಕೆ ಜನನ ಮರಣಗಳು ಈ ಧರ್ಮಗಳು ಅಸಂಗನಾದ ತನ್ನಲ್ಲಿ ತೋರೋದ್ರಿಂದ ಇದು ಸತ್ಯ ಅಧ್ಯಾಸ ಅಂತ ಕೂಡ ಹೇಳಿಸ್ಕೊಳುತ್ತದೆ. ಅಥವಾ ಅಸಂಗ ಅಕರ್ತ ಅಭೋಕ್ತ ಅಂತ ನಾನು ಬ್ರಹ್ಮನಿದ್ದೀನಿ ಅಂತ ತಿಳಿದ್ರೂ ಕೂಡ ಶರೀರದ ಧರ್ಮಗಳು ತೋರ್ತಾವೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಈ ಕೆಂಪು ಕಪ್ಪು ಸೊರಗುವಿಕೆ ಜನನ ಮರಣ ಇವೆಲ್ಲ ಏನು ಶರೀರದ ಧರ್ಮಗಳು ಇವು ತೋರ್ತಾವಲ್ಲ, ಇದು ತೋರೋದಕ್ಕಾಗಿ ಅಸಂಗನಾದಂಥ ನಿನ್ನಲ್ಲಿ ತೋರೋದ್ರಿಂದ ಸತ್ಯಾಧ್ಯಾಸ ಅಂತ ಕೂಡ ಹೇಳಿಸ್ಕೊಂಡ್ರು. ಮತ್ತು ಈಗ 4 ಅಧ್ಯಾಸಗಳ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಈಗ ಇತರ ಅಧ್ಯಾಸದ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ತ್ರಿಗುಣಾತ್ಮಕವಾದಂಥದ್ದು ಅಂತಃಕರಣ ತನ್ನಲ್ಲಿ ಹಾಗೂ ತಾನು ಅಂತಃಕರಣದಲ್ಲಿ ಪರಸ್ಪರ ಅಧ್ಯಾಸವಾಗಿ ತೋರೋದಕ್ಕೆ ಇತರ ಅಧ್ಯಾಸ ಅಂತ ಹೇಳ್ತಾರೆ. ಯಾಕಂದ್ರೆ ತ್ರಿಗುಣಾತ್ಮಕವಾದಂಥ ಅಂತಃಕರಣ 3 ಗುಣಗಳಿಂದ ಕೂಡಿದಂಥ ಅಂತಃಕರಣ 5ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಇತರ ಅಧ್ಯಾಸವೆನಿಪುದು ತನ್ನೋಳ್ ಪ್ರಕೃತಿಯ ಆ ಪ್ರಕೃತಿಯೋಳಿರಲು ತಾನು ರತಿಯಿಂದ ಕೇಳಿಂದು ಕಾಂತ ಚಂದ್ರ ಮನಸ್ಸು ಪ್ರತಿಬಿಂಬವೆರಡರೊಂದಿಕೆಯಂತೆ ಅಂತ ಹೇಳ್ತಾರೆ. ಏನು ಹೇಳ್ತಾರ ಅಂತಂದ್ರೆ, ಇಲ್ಲಿ ರತಿಯಿಂದ ಕೇಳಿದ್ರೆ ಪ್ರೀತಿಯಿಂದ ಕೇಳು ಅನ್ನುವಂಥದ್ದು ವಿಚಾರ. ಯಾಕೆ ಅಂತಂದರೆ ಹೇಳ್ತಾರೆ ಅವರು, ಕೆಲವು ಒಂದು ಉದಾಹರಣೆ ಹೇಳ್ತಾರೆ ಅವರು. ತನ್ನೋಳು ಇತರ ಅಧ್ಯಾಸವೆನಿಪ್ಪುದು ತನ್ನೋಳು ಪ್ರಕೃತಿಯ ಆ ಪ್ರಕೃತಿಯೊಳಿರಲು ತಾನು ರತಿಯಿಂದ ಕೇಳಿಂದು ಕಾಂತ. ನೋಡ್ರಿ ಏನು ಹೇಳ್ತಾರೆ, ಚಂದ್ರಕಾಂತ ಶಿಲೆ ಅನ್ನುವಂಥದ್ದು ಒಂದು ಶಿಲೆ ಇರ್ತಂತೆ, ನಾನು ನೋಡಿಲ್ಲ. ಚಂದ್ರಕಾಂತ ಅಂತ ಅನ್ನುವಂಥ ಒಂದು ಶಿಲೆಯಲ್ಲಿ ಚಂದ್ರನ ಪ್ರತಿಬಿಂಬ ಬಿದ್ದಾಗ ಆ ಶಿಲೆಯು ಬಹಳ ವಿಶೇಷವಾದಂಥ ಆಕಾರವುಳ್ಳಂಥದ್ದು ಆಗ್ತದೆ. ಯಾಕಂದರೆ ಆ ಪ್ರತಿಬಿಂಬಕ್ಕೂ ಮತ್ತು ಈ ಒಂದು ಪ್ರತಿಬಿಂಬಕ್ಕೂ ಆ ಪ್ರತಿಬಿಂಬವು ತನ್ನ ಶೀತತ್ವವನ್ನು ಆ ಕಲ್ಲಿಗೂ ಪರಸ್ಪರ ಕೊಡುವುದರಿಂದ
ಯಾವಾಗ ಚಂದ್ರನ ಬಿಂಬ ಆ ಕಲ್ಲಿನ ಒಳಗೆ ಬಿತ್ತು ಅಂದ್ರೆ ಆ ಕಲ್ಲಿನಲ್ಲಿ ಕೂಡ ಶೀತತ್ವ ಬರ್ತದಂಥದ್ದು. ಅದಕ್ಕೆ ಆ ಶಿಲೆ ಪ್ರತಿಬಿಂಬಗಳೆರಡು ಒಂದಾಗಿ ಅಂದ್ರೆ ಪ್ರತಿಬಿಂಬ ಮತ್ತು ಆ ಶಿಲೆಯಲ್ಲಿ ಬಿದ್ದು ಅವೆರಡು ತಾಧ್ಯಾತ್ಮ ಅಂದರೆ ಒಂದಾಗಿ ಬಿಡ್ತಾವೆ. ಒಂದಾದಾಗ ಅಲ್ಲಿ ಏನಾಗ್ತದೆ, ನೀರು ಬಂದಂಗೆ ಆಗ್ತದೆ, ಜಲಸ್ರಾವ ರೂಪ ಕಾರ್ಯವನ್ನು ಉಂಟು ಮಾಡ್ತದೆ. ಯಾವಾಗ ಸೂರ್ಯನ ಪ್ರತಿಬಿಂಬ ಚಂದ್ರಕಾಂತ ಶಿಲೆ ಒಳಗೆ ಬಿದ್ದಾಗ ಆ ತಂಪು ಅದರಲ್ಲಿ ಬಿದ್ದು ಏನಾಗ್ತದೆ, ಅದರ ಕಾರ್ಯವಾದಂಥದ್ದು ಯಾವುದಂದ್ರೆ ಜಲರೂಪವಾದಂಥ ಜಲಸ್ರಾವ ರೂಪವಾದಂಥ ಕಾರ್ಯವನ್ನು ಉಂಟು ಮಾಡ್ತದೆ. ಅದರಿಂದ ಚಂದ್ರನಲ್ಲಿ ಶಿಲೆಯಲ್ಲಿ ಚಂದ್ರನೂ ಇದ್ದಂತೆ ತೋರುವುದೇ. ಅರ್ಥ ಆಯ್ತಲ್ಲ? ಚಂದ್ರನಲ್ಲಿ ಶಿಲೆ ಐತೇನು, ಶಿಲೆಯಲ್ಲಿ ಚಂದ್ರ ಅದಾನ ಅನ್ನುವಂಗೆ ತೋರ್ತದೆ. ಅದು ಈ ರೀತಿ ಇದ್ದಂತೆ ತೋರುವುದೇ ಇತರ ಅಧ್ಯಾಸ ಅಂತ ಹೇಳ್ತಾರೆ. ಇತರ ಅಧ್ಯಾಸ ಅಂತ ಹೇಳ್ತಾರೆ. ಈ ದೃಷ್ಟಾಂತದಂತೆ ಈಗ ಮತ್ತೆ ದ್ರಾಷ್ಟಾಂತಕ್ಕೆ ಹೋಗ್ತಾರೆ. ದೃಷ್ಟಾಂತ ಮತ್ತು ದೃಷ್ಟಾಂತ ಹೇಳಿಬಿಟ್ಟು ಅದನ್ನು ನಮ್ಮೊಳಗಡೆ ಮಾಡ್ಕೊಳ್ಳುವಂಥ ದ್ರಾಷ್ಟಾಂತಕ್ಕೆ ಹೋಗುವಂಥದ್ದು. ಯಾಕಂತಂದರೆ ಈ ರೀತಿ 3 ಗುಣಗಳಿಂದ ಕೂಡಿದಂಥ ಅಂತಃಕರಣದಲ್ಲಿ ಸಾಕ್ಷಿಯಾದ ಪ್ರತ್ಯೇಗಾತ್ಮ ಬಿಂಬವು ಬೀಳುವಂಥದ್ದು. ಅಂತಃಕರಣ ಹೆಂಗದ, 3 ಗುಣಗಳಿಂದ ಕೂಡ್ಕೊಂಡಿರ್ತದ. ಅಂತಃಕರಣದಲ್ಲಿ ಸಾಕ್ಷಿಯಾದ ಪ್ರತ್ಯೇಗಾತ್ಮನ ಪ್ರತಿಬಿಂಬ ಬಿದ್ದಾಗ ಆ ಪ್ರತಿಬಿಂಬನಾದ ಜೀವನಿಗೆ ತನ್ನ ಕರ್ತೃತ್ವ, ಭೋಕ್ತೃತ್ವ ಮೊದಲಾದ ಧರ್ಮಗಳು ಪರಸ್ಪರ ಉಂಟು ಮಾಡ್ತಾವ. ಅದಕ್ಕೆ ಇದರಿಂದ ಏನಾಗ್ತದ, ಜಡವಾದ ಅಂತಃಕರಣವು ಅಲ್ಲಿ ಏನಾಗ್ತದೆ, ಪ್ರತಿಬಿಂಬ ಬೀಳ್ತದೆ. ಅಂತಃಕರಣದಲ್ಲಿ ಸಾಕ್ಷಿಯಾದ ಪ್ರತ್ಯೇಗಾತ್ಮನ ಪ್ರತಿಬಿಂಬ ಬಿದ್ದಾಗ ಅಲ್ಲಿ ಪ್ರತಿಬಿಂಬ ಆದಂಥದ್ದು ಯಾರು? ಜೀವ. ಪ್ರತ್ಯೇಗಾತ್ಮನ ಒಂದು ಪ್ರತಿಬಿಂಬನೇ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಾಗ ಅಲ್ಲಿ ಜೀವ ಅಂತ ಅನ್ಸ್ಕೊಂಡ ಆತ ಏನು ಮಾಡ್ದ, ಕರ್ತೃತ್ವ ಭೋಕ್ತೃತ್ವ ನಾ ಮಾಡಿದೆ ಎಲ್ಲ ಧರ್ಮಗಳು ಅಲ್ಲಿ ಆತಕ್ಕೆ ಶುರುವಾದವು. ಅದರಿಂದ ಜಡವಾದ ಅಂತಃಕರಣವು ಜಡವಾಗಿರುವಂಥದ್ದು ನೋಡ್ರಿ, ಅದು ಚೈತನ್ಯ ಹೆಂಗೆ ಅದರಲ್ಲಿ ಪ್ರತಿಬಿಂಬಿಸ್ತು. ಪ್ರತ್ಯೇಗಾತ್ಮನ ಪ್ರತಿಬಿಂಬ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಈತ ಜೀವಾತ್ಮ ಅನಿಸ್ಕೊಂಡ್ರೆ ಈತ ಎಲ್ಲ ಕರ್ತೃತ್ವ ಭೋಕ್ತೃತ್ವ ಇದೆಲ್ಲ ಮಾಡಿದ ಅಂತ ಹೇಳ್ತಾನೆ, ಪರಸ್ಪರ ಉಂಟಾಗ್ತು. ಆದರೆ ನಿಜವಾಗಿರುವಂಥದ್ದು ಅಂತಃಕರಣ ಹೆಂಗಂತಂದ್ರೆ ಜಡದಿಂದ ಕೂಡಿದಂಥದ್ದು. ಆ ಜಡವಾದಂಥ ಕೂಡಿದಂಥ ಅಂತಃಕರಣದಲ್ಲಿ ಈ ಪ್ರತಿಬಿಂಬ ಬಿದ್ದದಕ್ಕಾಗಿ ಅಲ್ಲಿ ಏನು ಹೇಳ್ತಾನ, ನಾನು ತಿಳಿತೀನಿ, ನಾ ಹೋಗುವಂಥವನು, ನಾನು ಬರುವಂಥವನು, ನಾನು ಕರ್ತ, ನಾ ಭೋಕ್ತ, ಈ ರೀತಿ ಎಲ್ಲ ವ್ಯವಹಾರ ಅಲ್ಲಿ ಶುರುವಾಗಿಬಿಡ್ತು. ಇದಕ್ಕೇನು ಹೇಳ್ತಾರ, ಇತರ ಅಧ್ಯಾಸ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಆತ್ಮನಲ್ಲಿ ಅನಾತ್ಮನ ಭಾವ ಬರುವಂಥದ್ದು. ಯಾಕಂದ್ರೆ ಅನಾತ್ಮವಾದಂಥ ಧರ್ಮದಲ್ಲಿ ಆತ್ಮನ ಧರ್ಮ ಇರುವಂಥದ್ದು, ಆತ್ಮನ ಧರ್ಮದಲ್ಲಿ ಅನಾತ್ಮವಾಗಿರುವಂಥ ಧರ್ಮ ತೋರುವಂಥದ್ದು. ಅಂದ್ರೆ ಒಂದರಾಗೊಂದು ತಾಧ್ಯಾತ್ಮ ಅಂದ್ರೇನು, ಬೆಂಕಿ ಕಾಯಿಸಿದಾಗ ಇದು ಕಬ್ಬಿಣ ಕಾಯಿಸಿದಾಗ ಬೆಂಕಿ ಮತ್ತು ಕಬ್ಬಿಣ ತಾಧ್ಯಾತ್ಮ ಹೊಂದುತ್ತದಲ್ಲ, ಆ ರೀತಿ ಆತ್ಮನಲ್ಲಿ ಅನಾತ್ಮ ಭಾವ ಮಾಡುವಂಥದ್ದು, ಅನಾತ್ಮದಲ್ಲಿ ಆತ್ಮ ಭಾವ ಮಾಡುವಂಥದ್ದು. ಈ ರೀತಿಯಾದಂಥ ಭ್ರಮೆಗೆ ಇತರ ಅಧ್ಯಾಸನೂ ಅಂತಾರೆ, ಅನೋನ್ಯ ಅಧ್ಯಾಸ ಕೂಡ ಅಂತಾರೆ. ಇದು ಅಧ್ಯಾಸ ಅಂದರೆ ಭ್ರಾಂತಿ, ಭ್ರಮೆ, ನಮಗೆ ಬಡ್ಕೊಂಡಂಥ ಭ್ರಮೆಗಳು ಇವೆಲ್ಲ. ಅದನ್ನು ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಒಂದು ತಾಧ್ಯಾತ್ಮ ಭಾವ ಹೊಂದಿಬಿಟ್ಟದ. ನನ್ನ ಶರೀರನೇ ಆತ್ಮ ಅಂದ್ಕೊಂಡಿವಿ, ಶರೀರವಾದಗಳನ್ನು ನಾವು ಹೋಗ್ಬಿಟ್ಟಿನಿ ಅಂತಂತೀನಿ, ಹುಟ್ಟಿದಗಳನ್ನೇ ಹುಟ್ಟಿನಿ ಅಂತ ಹೇಳ್ತೀನಿ, ಇವೆಲ್ಲ ನೋಡುವಂಥದ್ದು ಮಾಡುವಂಥದ್ದು ಇದೆಲ್ಲವೂ ನಾನು ಅನ್ನುವಂಥದ್ದು, ಇದರಲ್ಲಿ ಆತ್ಮಭಾವ ಮಾಡಿರುವಂಥದ್ದು. ಇದಕ್ಕೆ ಅನೋನ್ಯ ಅಧ್ಯಾಸ ಅಂತ ಕೂಡ ಹೇಳ್ತಾರೆ, ಇತರ ಅಧ್ಯಾಸ ಅಂತ ಕೂಡ ಹೇಳುತ್ತಾರೆ. ಇದಕ್ಕೆ 6ನೇ ನುಡಿಯಲ್ಲಿ ಹೇಳ್ತಾರೆ, ತನ್ನಲ್ಲಿ ಅನಾತ್ಮವಾದ ಅಂತಃಕರಣದ ಧರ್ಮ ಒಂದೇ ತೋರುವುದರಿಂದ, ತನ್ನಲ್ಲಿ ಅಂದ್ರೆ ಯಾವುದು, ತನ್ನ ಸ್ವರೂಪದಲ್ಲಿ ಅನಾತ್ಮವಾದ ಅಂತಃಕರಣದ ಧರ್ಮ ಒಂದೇ ತೋರುವುದಂದ್ರೆ ಇತರ ಅಧ್ಯಾಸ ಅಂತ ಕೂಡ ಇದು 4ನೇದ್ದು. ಮಿಥ್ಯಾಧ್ಯಾಸ, ಸತ್ಯಾಧ್ಯಾಸ, ಅನೋನ್ಯ ಅಧ್ಯಾಸ ಮತ್ತು ಇತರ ಅಧ್ಯಾಸ ಅನ್ನುವಂಥದ್ದು 4. ಈ 6ನೇ ನುಡಿಯಲ್ಲಿ ಹೇಳ್ತಾರೆ. ಇತರ ಅಧ್ಯಾಸವೆನಿಪುದು ನೋಡೆ ತನ್ನೋಳ್ ಪ್ರಕೃತಿ ತಾನೇ ಪಳೆದು ಕಾಣಿಸುವುದು ಮತಿವಂತೆ ತಿಳಿ ಮಣಿಯೋಳು ವರ್ಣವೆಂತಂತೆ ಸತಿ ಮಿಥ್ಯಾಧ್ಯಾಸವೆಂತಿವು 4 ಅಂತ ಹೇಳ್ತಾರೆ.
ಮತಿವಂತೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕಂದರೆ ಬುದ್ಧಿ ಉಳ್ಳಂಥವ ಮೈತ್ರಾದೇವಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಬುದ್ಧಿ ಉಳ್ಳಂಥವ್ರು ಒಬ್ಬ ಮಹಾತ್ಮರು ಅದಕ್ಕೆ ಶಾಂತರು ಹೊಸೆದೆಂದು ಬಣ್ಣಿಸುವ ವರ್ತನವ ಅಂತ ಹೇಳಿದ್ದಾರೆ ಮಹಾತ್ಮರು. ಬೇಡುವೇನು ಅಭಾವ ನಿಮ್ಮನ್ನು ಭವಭವದೊಳಗೆ ಮಾಡೆನ ಒಲಿದು ಸುಗುಣ ಸಂತತಿಯೇ ನಿಂತು ಅಂತ ಬರ್ಕೊಂಡು ಬರ್ತಾರೆ ನಿಜಗೊಂಡ್ರು. ಯಾಕಂತಂದ್ರೆ ಆ ಜ್ಞಾನಿನೂ ಕೇಳಿದಾನೆ, ಅಜ್ಞಾನಿನೂ ಕೇಳಿದಾನೆ. ಜ್ಞಾನಿ ಕೇಳಿದಕ್ಕೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಅವ್ರು ಏನು ಕೇಳಿದರು? ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನ್ನು ಕಡು ಜೌವನದೊಳು ವಿಕೃತಿ ದೋರದಿಹುದನ್ನು ಪಿಡಿದ ನೇಮವ ನೆಡವಿಡದತಿ ಛಲವನು ಅಂತ ಕೇಳೋದು. ಎಂತೆಂಥದ್ದು ಕೇಳ್ಯಾರ ನೋಡಿ. ಮತ್ತು ಮುಂದೆ ಹೇಳ್ತಾರೆ, ಹಸು ಅಳಿಯಲು ದೇಹಿಯೊಲ್ಲದ ಅದಟನು ಪುಷಿಯನ್ನೆಲ್ಲಿಯೂ ನುಡಿಯ ಸತ್ಯವಿದನು ಮಸಳಿಸದಿಯ ಪುಣ್ಯಮಯ ಕೀರ್ತಿಯನ್ನು ಶಾಂತರೊಸೆದುವುದೆಂದು ಬಣ್ಣಿಸುವ ವರ್ತನವನು ಅಂತ ಕೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ ಮಹಾತ್ಮರು ಕೇಳ್ಕೊಂಡಂಥದ್ದು. ಅದಕ್ಕೆ ಜಗತ್ತಿನೊಳಗೆ ಏನಾರ ಕೊಡು, ಏನಾರ ಮಾಡಪ್ಪ, ಅದ್ರ ಜೊತೆ ನನಗೆ ಆಸ್ತಿ ಬಂತ, ಅಂತಸ್ತು ಬಂತ, ಶ್ರೀಮಂತಿಕೆ ಬಂತ, ಅದರಾಗ ಹೋಗ್ಬಿಡ್ತೀನೋ ನಾನು. ಅದಕ್ಕೆ ಅದ್ರ ಜೊತೆ ನನಗೆ ವಿನಯ ಕೊಡಪ್ಪ ಅಂತ ಹೇಳುವಂಥದ್ದು. ಕಷ್ಟ ಬರಬಾರ್ದಂತ ನಾ ಬೇಡ್ಕೊಳಂಗಿಲ್ಲ, ನಾ ಕೇಳಂಗಿಲ್ಲ, ಕಷ್ಟ ಬಂದೇ ಬರ್ತದೆ. ಆದರೆ ಅದ್ರ ಜೊತೆ ನನಗೇನು ಕೊಡು, ಧೈರ್ಯ ಕೊಡಪ್ಪ ಅಂತ ಕೇಳ್ಕೊಂಡಂಥದ್ದು. ಅದಕ್ಕೆ ಹೇಳ್ತಾರೆ, ನಾನು ಜೀವನ ಮಾಡ್ತೀನಿ ಖರೆ, ಆದರೆ ಹೆಂಗೆ ಮಾಡಬೇಕು? ಶಾಂತರು. ಹೌದು, ಶಾಂತರು ಅಂದರೆ ಯಾರು? ಮಹಾತ್ಮರು, ಜ್ಞಾನಿಗಳು. ಹೌದು, ಎಂಥ ಒಳ್ಳೆ ಜೀವನ ಮಾಡ್ತಾ ಇದ್ದಾನ, ಶಭಾಷ್ ಅಂತ ಅನ್ನಂಗಿರ್ಬೇಕು. ಒಬ್ಬರು ಬೆಂಚಪ್ಪಿಸಿದ ಸಾಕು ನನ್ನ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ ಅವರು. ಅದಕ್ಕೆ ಶಾಂತರೊಸೆದುವುದೆಂದು ಬಣ್ಣಿಸುವ ವರ್ತನವನ್ನು ಅದನ್ನು ಕೊಡು ನನಗೆ ಅಂತ ಕೇಳುವಂಥದ್ದು ಮಹಾತ್ಮರು. ಅದಕ್ಕೆ ಮತಿವಂತೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಮತಿವಂತೆ ಅಂದ್ರೆ ಯಾರು ಇದನ್ನು ತಿಳ್ಕೊಳಕ್ಕೆ, ಅದಕ್ಕೆ ಜಗತ್ತಿನೊಳಗೆ ಹೆಣ್ಮಕ್ಕಳಲ್ಲಿ ಶ್ರೇಷ್ಠವಾದಂಥ ಮೈತ್ರಾದೇವಿ. ಆಕೆ ಯಾವುದನ್ನು ಅಪೇಕ್ಷೆ ಮಾಡಿಲ್ಲ. ಆಕೆ ಯಾವುದನ್ನು ಅದು ಬೇಕಿದು ಬೇಕಂತ ಕೇಳಿದಾಳೆ. ನಾನು ಅದನ್ನು ಬದುಕಿಸ್ಕೊಡ್ರಿ, ನನ್ನ ಗಂಡನ ಬದುಕಿಸ್ಕೊಡ್ರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಅಂಥ ಸಂಪತ್ತು ಕೊಡ್ರಿ, ಇಂಥ ಸಂಪತ್ತು ಕೊಡ್ರಿ, ಏನಾದರೂ ಕೇಳಲೇನ ಆಕೆ? ಅಲ್ಲ, ಹುಟ್ಟಿ ಬಂದದಕ್ಕೆ ನಾನು ಯಾರಿದ್ದೀನಿ ಅನ್ನುವಂಥದ್ದನ್ನೇ ಹೇಳಂತ ಕೇಳಿದಂಥ ಮೈತ್ರಾದೇವಿ ಈಗ ಜಗತ್ತಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಒಂದು ಮೈತ್ರಾದೇವಿ ಅಂತ ಕೊಂಡಾಡ್ತಾರೆ. ಅದಕ್ಕೆ ಇಲ್ಲಿ ಕೂಡ ಮತಿವಂತೆ ಅಂತ ಹೇಳ್ತಾರೆ ಅವ್ರು. ಮತಿವಂತಂದ್ರೆ ಬುದ್ಧಿ ಉಳ್ಳಂಥವಳೆ ಮೈತ್ರ. ಮಣಿಯೊಳಂದ್ರೆ ಶುಭ್ರವಾದ ಸ್ಫಟಿಕ ಮಣಿ. ಆ ಮಣಿಯಲ್ಲಿ ಅದರ ವಿಚಾರವನ್ನು ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಸ್ಫಟಿಕ ಮಣಿಯಲ್ಲಿ ಅದರ ಹತ್ತಿರ ಇಟ್ಟಾಗ ಸ್ಫಟಿಕ ಮಣಿ ಈ ಸಣ್ಣ ಸಣ್ಣ ಮಣಿಗಳು ಇರ್ತಾವೆ. ಹೌದಾ? ದಪ್ಪ ದಪ್ಪ ದೊಡ್ಡ ದೊಡ್ಡ ಮಣಿಗಳೇ ದೊಡ್ಡದು, ಇಷ್ಟು ದೊಡ್ಡ ದೊಡ್ಡದು ಇರ್ತದೆ ಸ್ಫಟಿಕ ಕಲ್ಲು. ಅದು ಆ ಥರ ಮಣಿ ಇರ್ತದೆ. ಅದು ಕೂಡ ಇರ್ತದೆ. ಅದಕ್ಕೆ ಅದರ ಮುಂದೆ ಒಂದು ಕೆಂಪು, ಹಸಿರು, ಅರಿಶಿನ ಬಣ್ಣ, ಕೆಂಪು ಬಣ್ಣ, ನಾನಾ ರೀತಿಯಿಂದ ಅಲ್ಲಿ ನೀಲಿ ಕಲರ್ ಬಣ್ಣ ಯಾವುದು ಇಟ್ಟರು ಕೂಡ ಆ ಮಣಿ ಏನಾಗ್ತದ, ಆ ಸ್ಫಟಿಕ ಮಣಿಗಳು ಅದೇ ಪ್ರಕಾರ ಕಾಣ್ತಾವೆ. ಅದರೊಳಗೆ ಯಾವ ಕಲರ್ ಇಡ್ತೀವಿ ಆ ಪ್ರಕಾರ ಅದರಲ್ಲಿ ಕಾಣಿಸ್ತದೆ. ಸ್ಫಟಿಕವು ಕೂಡ ಕೆಂಪು ಹಸಿರಾಗಿ, ಹಸಿರು ಬಣ್ಣದಿಟ್ಟರೆ ಹಸಿರಾಗಿ ಕಾಣಿಸ್ತದೆ, ಕೆಂಪು ಬಣ್ಣ ಇಟ್ಟರೆ ಕೆಂಪಾಗಿ ತೋರ್ತದೆ. ಈ ರೀತಿ ತೋರಿದಂತೆ ನಿನ್ನ 3 ಗುಣಗಳಿಂದ ಕೂಡಿದಂಥ ಅಂತಃಕರಣ. ಅರ್ಥ ಆಯ್ತಲ್ಲ? ಯಾವ ರೀತಿ ಸ್ಫಟಿಕದ ಮಣಿಯ ಹತ್ತಿರ ಕೆಲವು ಕಲರ್ ಹೂವು ಇಟ್ಟಾಗ ಒಂದು ಕೆಂಪು ಇಟ್ಟರೆ ಕೆಂಪು ಕಲರ್ ಆಗೇ ಕಾಣ್ತದೆ, ಗುಲಾಬಿ ಇಟ್ಟರೆ ಗುಲಾಬಿ ಕಲರ್ ಆಗೇ ಕಾಣ್ತದೆ, ಹಸಿರಿಟ್ಟರೆ ಹಸಿರು ಕಲರ್ ಬಗ್ಗೆ ಕಾಣ್ತದೆ. ಈ ರೀತಿ ಹೆಂಗೆ ತೋರ್ತದೆ ಅದೇ ರೀತಿ 3 ಗುಣಗಳಿಂದ ಕೂಡಿದಂಥದ್ದು. ಏನು? ಸತ್ವ, ರಜೋ, ತಮ. ಈ 3 ಗುಣಗಳಿಂದ ಕೂಡಿದಂಥ ಅಂತಃಕರಣ ಇಲ್ಲಿ ಸುಖ, ದುಃಖ, ಮೋಹ ಈ ಮೊದಲಾದ ರೂಪದಿಂದ ನೋಡ್ರಿ, 3 ಇದರಿಂದ ರೂಪದಿಂದ ಚೈತನ್ಯ ಸ್ವರೂಪನಾದಂಥ ತನ್ನಲ್ಲಿ ತೋರುವಂಥದ್ದು. ಇವು 3 ತೋರ್ತಾವೆ ಎಲ್ಲಿ? ನಿನ್ನ ಅಂತಃಕರಣದಲ್ಲಿ. ಇದು ಯಾವುದಂದ್ರೆ 3 ಗುಣಗಳಿಂದ ಕೂಡಿದಂಥ ಅಂತಃಕರಣವು ಅಲ್ಲಿ ಸುಖ, ದುಃಖ, ಮೋಹ ಇವು 3 ರೀತಿಯಿಂದ ಕೂಡಿದಂಥ ಚೈತನ್ಯ ಸ್ವರೂಪನಾದಂಥ ನಿನ್ನಲ್ಲಿ ತೋರ್ತದೆ. ಇದು ತೋರ್ತಾವೆ. ಈ ತೋರೋದಕ್ಕಾಗಿತ್ತು ಇದಕ್ಕೇನು ಹೇಳಿದ್ರು? ಇತರಧ್ಯಾಸ ಅಂತ ಕೂಡ ಹೇಳ್ತಾರೆ. ಇತರಧ್ಯಾಸ ಇದು ಕೂಡ ಭ್ರಾಂತಿ, ಇದು ಭ್ರಮೆ. ಇದಕ್ಕೆ ಇಲ್ಲಿ ಕೂಡ ಈ ರೀತಿಯಾಗಿ ಇದು, ಯಾಕಂದ್ರೆ ಮಿಥ್ಯ ಅಧ್ಯಾಸ, ಸತ್ಯ ಅಧ್ಯಾಸ, ಇತರ ಅಧ್ಯಾಸ ಮತ್ತು ಇತರ ಅಧ್ಯಾಸ ಇವು 4 ಅಧ್ಯಾಸಗಳು, 4 ರೀತಿಯಿಂದ ಭ್ರಮೆಗಳು. ಇವು 4 ವಿಧಗಳ ಅದಾವ ಅಂತ ಕೂಡ ಹೇಳ್ತಾರೆ. ಈ 4 ವಿಧಗಳು ಅಧ್ಯಾಸಗಳು ಏನದ, 4 ವಿಧವಾದಂಥ ಈ ಅಧ್ಯಾಸಗಳು. ಅಧ್ಯಾಸ ಅಂದರೆ ಭ್ರಾಂತಿ. ಇವು ಹೆಂಗದಾವಂದ್ರೆ ಅಹಂ ಭ್ರಾಂತಿ ಸ್ವರೂಪಗಳಾಗಿರುವಂಥವು. ಯಾವಾಗ ಅಹಂ ಆಯಿತು ಅಲ್ಲಿಂದನೇ ಇದೆಲ್ಲ ಶುರುವಾಯಿತು. ಅದಕ್ಕೆ ಈ ರೀತಿ ಅಹಂ ಭ್ರಾಂತಿ ಇವು ಅಧ್ಯಾಸ ರೂಪವಾಗಿರುವುದರಿಂದ ಅದು ನೋಡ್ರಿ,
ಅಹಂ ಭ್ರಾಂತಿ ಅಧ್ಯಾಸ ರೂಪವಾಗಿರುವಂಥದ್ದು. ಈ ಅಹಂ ಅನ್ನುವಂಥದ್ದೇ ಅದು ಭ್ರಾಂತಿಯಿಂದ ಕೂಡಿರುವಂಥದ್ದು. ಇದು ಅಧಿಷ್ಠಾನ ರೂಪನಾದ ತನ್ನ ಸಚ್ಚಿದಾನಂದ ಸ್ವರೂಪವನ್ನು ತಾನು ನೋಡ್ರಿ, ಯಾವಾಗ ಅಧಿಷ್ಠಾನ ರೂಪವಾದಂತಹ ಈ ತನ್ನ ಯಾವುದು ತನ್ನ ಸಚ್ಚಿದಾನಂದ, ನಿನ್ನ ಸ್ವರೂಪ ಹೆಂಗದ ಸಚ್ಚಿದಾನಂದ, ಸತ್ತು ಚಿತ್ತು ನಿತ್ಯ ಆನಂದ ಪೂರ್ಣವಾಗಿರುವಂಥದ್ದು ಸಚ್ಚಿದಾನಂದ ಸ್ವರೂಪವನ್ನು ತಾನು ತಿಳ್ಕೊಂಡಾಗ, ಅದು ತಾನು ತಿಳಿದಾಗ ಇದು ಮಿಥ್ಯೆ ಆಗ್ತದೆ. ಅಹಂ ಅನ್ನುವಂಥದ್ದು ಮಿಥ್ಯೆ ಆಗ್ತದ. ಅಲ್ಲಿವರೆಗೂ ಈ 4 ರೀತಿಯಿಂದ ಅಧ್ಯಾಸಗಳು ತೋರ್ತಾನೆ ಇರ್ತಾವ. ಒಂದಲ್ಲ ಎರಡಲ್ಲ ರೀ, ಇದೆಲ್ಲ ನಾವು ಕಟ್ಕೊಂಡಂಥ ಕೋಟೆಗಳು ಇವೆಲ್ಲ. ಇದನ್ನು ದಾಟಕ್ಕಾಗವಲ್ದು ನಮಗಿದು. ಮತ್ತು ಇವೆಲ್ಲ ನಾವೇ ಮಾಡ್ಕೊಂಡಂಥವು ಇವೆಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಹಂ ಭ್ರಾಂತಿಯು ಯಾವಾಗ ತನ್ನ ಸಚ್ಚಿದಾನಂದ ಸ್ವರೂಪದ ಜ್ಞಾನ ಆಗುವವರೆಗೂ ಈ ಅಹಂ ಭ್ರಾಂತಿ ಅನ್ನುವಂಥದ್ದು ಹೋಗಂಗಿಲ್ಲ. ಅಹಂ ಭ್ರಾಂತಿಯ ಒಂದು ಸ್ವರೂಪವಾಗಿರುವಂಥವು ಇವು ಅಧ್ಯಾಸಗಳು, ಇವೆಲ್ಲ ಭ್ರಾಂತಿಗಳು. ಇದರಿಂದನೇ ಇದೆಲ್ಲ ಭ್ರಾಂತಿಗಳು ಆಗಿರುವಂಥದ್ದು. ಯಾವಾಗ ತನ್ನನ್ನು ತಾನು ತಿಳ್ಕೊಂಡಾಗ ಈ ಭ್ರಾಂತಿ ನಿವೃತ್ತಿ ಆಗ್ತದ. ಸಚ್ಚಿದಾನಂದ ಸ್ವರೂಪ ತಾನು ತಿಳಿದಾಗ ಇವೆಲ್ಲ ಮಿಥ್ಯೆ ಆಗ್ತಾವ, ಭ್ರಾಂತಿ ಮಿಥ್ಯೆ ಆಗ್ತದ. ಯಾವಾಗ ಅಹಂ ಭ್ರಾಂತಿ ಮಿಥ್ಯೆ ಆಯಿತು ಅಂತದಾಗ ಈ 4 ಅಧ್ಯಾಸಗಳು ಕೂಡ ಮಿಥ್ಯೆ, ಇವು ಕೂಡ ಇಲ್ಲ. ಈ 4 ಅಧ್ಯಾಸಗಳು ಕೂಡ ಮಿಥ್ಯೆ ಆಗ್ತವೆ. ಇದರಿಂದ ಇದಂ ರೂಪ ಜಗತ್ತು ಮಿಥ್ಯೆ ಆಗಿರುವಂಥದ್ದು. ಈ ಜಗತ್ತು ಹೆಂಗದಂದ್ರೆ ಇದಂ ರೂಪವಾಗಿರುವಂಥದ್ದು. ಇದು ನಿನ್ನನ್ನು ನೀ ತಿಳ್ಕೊಂಡಾಗ ಇಲ್ಲ ನಾವು ಕಣ್ಣು ತೊಗೊಂಡಾಗ ಕುಂತೀವಿ, ಮತ್ತು ಮಹಾತ್ಮರ ಕಣ್ಣು ನೋಡಿದ್ರೆ ಜಗತ್ತು ಕಾಣಬಾರ್ದು ಅಂತಾರೆ, ಜಗತ್ತಿಲ್ಲ ಅಂತಾರೆ, ಮತ್ತು ಕಣ್ಣಿಗೆ ಕಾಣಕತ್ತಿದಾರಂದ್ರೆ ಇವೆರಡು ಕಣ್ಣಿನಿಂದ ಅಲ್ಪ. ಇವೆರಡು ಕಣ್ಣುಗಳು ನಿನಗೆ ದಾರಿ ತಪ್ಸಕ್ಕೆ ಅದಾವ. ಅದರಿಂದ ನೀನು ಒಳ್ಳೆಯದನ್ನೇ ಮಾಡು. ದಾರಿ ತಪ್ಸೋದು ಅಂತಂದ್ರೆ ನೀನು ಒಳ್ಳೇದು ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಮತ್ತು ಬೇರೆ ದಾರಿ ಹಿಡಿದೆ ಅಂತಂದ್ರೆ ಬೇರೆ ದಾರಿಗೆ ಹೋಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನು ಯಾವ ಕಡೆ ಹೋಗ್ತಿದೆ ಅದು ನಿನಗೆ ಫಲಗಳು ಅದಾವ, ಹೆಂಗೆ ಬಳಸ್ಕೋತೀವಿ ಅದ್ರ ಮೇಲೆ ಅದಾವ. ಅದಕ್ಕೆ ಈ ಕಣ್ಣುಗಳು ನಿನ್ನನ್ನು, ಯಾಕಂತಂದ್ರೆ ಈ ಕಣ್ಣುಗಳಿಂದ ನೋಡೋಕ್ಕಾಗಂಗಿಲ್ಲ, ಆದ್ರೆ ಇನ್ನೂ ಒಂದು ಕಣ್ಣುಗಳು ಅದಾವೆ. ಕಣ್ಣು ಐತೆ ನಿನ್ನಲ್ಲಿ, ಒಂದು ಜ್ಞಾನದ ಕಣ್ಣು, ಅದನ್ನು ತೆಗಿಬೇಕಾಗ್ತದೆ. ಆವಾಗ ತೆಗೆದಿ ಅಂತಂದಾಗ ಈ ಜಗತ್ತು ನೀ ಮಾಡುವಂಥ ವ್ಯವಹಾರ, ಈ ಅಧ್ಯಾಸಗಳು ನಿನಗೆ ಬಡ್ಕೊಂಡಂಥ ಭ್ರಾಂತಿ ಇದೆಲ್ಲ ಮಿಥ್ಯೆ ಆಗ್ತದೆ. ಅಲ್ಲಿ ತನಕ ಇದು ಸತ್ಯ ಅಂದ್ಕೊಂಡೇ ಬಡ್ದಾಡ್ತೀವಿ ಅಂತ ಹೇಳ್ತಾರೆ ಅವರು. ಆತ್ಮಂಗೆ ದೇಹಾದಿಗಳ ಅಧ್ಯಾಸ ನಿರೂಪಣೆ ಸೂತ್ರ 10ಕ್ಕೆ ಪದ 70 ಅಂತ ಹೇಳಿ, ಈಗ ಇಂದಿನ ಸೂತ್ರದಲ್ಲಿ ಏನು ಹೇಳಿದ್ರು, ಅಹಂ ಇದಂ ಲಕ್ಷಣದಿಂದ ಕೂಡಿದಂತೆ ಈ ಜಗತ್ತು ಅಧ್ಯಾಸವಾಗಿರೋದ್ರಿಂದ ಇದು ಮಿಥ್ಯೆ ಆಗ್ಯದ ಅಂತ ಹೇಳಿದರು. ಮಿಥ್ಯವಾಗಿರುವಂಥ ಈ ಜಗತ್ತು ಇದು ಮಿಥ್ಯೆ ಅದ. ಈ ಸೂತ್ರದಲ್ಲಿ ಈ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಮೃತ್ತಿಕೆ ಅಂದರೆ ಮಣ್ಣು ಮತ್ತು ಗಡಿಗೆ, ಮಣ್ಣಿನದಾದಂಥ ಗಡಿಗೆ, ಇದು ಕೂಡ ಅತ್ಯಂತ ಅಭಾವವಾಗಿರುವಂಥದ್ದು ಘಟವು. ಯಾಕಂದ್ರೆ ಮಣ್ಣಿನಲ್ಲಿ ಮೃತ್ತಿಕೆ ಗಡಿಗೆ ಏನು ತೋರ್ತದಲ್ಲ ಅದು ಅಭಾವ ಅಂದರೆ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಹೆಂಗೆ ಮಣ್ಣಿನಲ್ಲಿ ಮಡಿಕೆ ಹೆಂಗಿಲ್ಲವೋ ಅದೇ ರೀತಿ ಕೂಡ ಈ ಜಗತ್ತು ತನ್ನಲ್ಲಿ ಅತ್ಯಂತ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ ಹೆಂಗಿರ್ಬೋದು. ಮಹಾತ್ಮರು ಇದನ್ನು ತಿಳ್ಕೊಂಡು ಬಿಟ್ರೆ ಬಾಬಾ ಯಾವ ಲೆಕ್ಕದಾಗ ಹೋಗಿರ್ಬೇಕ್ರಿ. ಅದಕ್ಕೆ ಶ್ರದ್ಧೆ ಭಾಳ ಮುಖ್ಯ. ಅಷ್ಟು ಕೇಳಿದಾಗೆ ಗುರುನಾಥ್ ರೂಢರು ಸಮಾಧಿಗೆ ಹೋಗಿಬಿಟ್ರು. ಅವರು ಇಷ್ಟೇ ಕೇಳಿದ್ರೆ ಸಾಕು. ಅವರು ಸಮಾಧಿ ಸ್ಥಿತಿನೇ ಇಲ್ಲಿ. ಇದು ಹೆಂಗದಂದ್ರೆ ಇದು ಭಾಳಷ್ಟು ನಾವು ನಮ್ಗೆ ಹಿಂದಿನ ಸಂಸ್ಕಾರ ಇತ್ತು, ಅಥವಾ ಪ್ರಯತ್ನಪಟ್ಟು ನಾವು ಕೇಳ್ತಾ ಗುರು ಹೇಳಿದಂಥ ವಾಕ್ಯ ಶ್ರದ್ಧೆಯಿಂದ ನಾವು ತೊಗೊಂಡು ಬಿಟ್ಟಾಗ ನಿಜವಾಗಿ ಸಮಾಧಿ ಕೂತ್ಕೊಂಡಲ್ಲಿ ಆನಂದ ಸ್ಥಿತಿಗೆ ನಾವು ಹೋಗ್ಬಿಡ್ತೇವೆ. ಅಷ್ಟು ಸಮಾಧಿ ಸ್ಥಿತಿಗೆ ಹೋಗ್ಬೋದು. ಅಂಥ ಒಂದು ಜ್ಞಾನ ನೋಡ್ರಿ ಇದು. ಅದಕ್ಕೆ ಇಲ್ಲಿ ಹೇಳ್ತಾರ, ಯಾವ ರೀತಿ ಅಂತಂದ್ರೆ ಜಗತ್ತು ತನ್ನಲ್ಲಿ ಅತ್ಯಂತ ಅಂತ ಇಲ್ಲವೇ ಇಲ್ಲ ಶ್ರುತಿ ದೃಷ್ಟಿಯಿಂದ ಹೇಳ್ತಾರೆ ಅವರು. ಮತ್ತು ಶ್ರುತಿಯಲ್ಲಿ ಹೇಳದಂಥ ವಿಚಾರವನ್ನೇ ಹೇಳ್ತಾ ಇದ್ದಾರೆ, ಮತ್ತು ಅನ್ನೇ ಅಲ್ಲ. ಬೇರೆ ಇಲ್ಲದ ಅಂತ ಹೇಳಕತ್ತಿಲ್ಲವ, ಶ್ರುತಿ ಪ್ರಮಾಣವನ್ನೇ ಹೇಳ್ತಾ ಇದ್ದಾರೆ ಅವರು. ಶ್ರುತಿಯಲ್ಲಿ ಹೇಳಿದಂಥ ವಾಕ್ಯ ಈ ನಿಜಗೊಂಡ್ರೆ ಶಾಸ್ತ್ರ ಹೆಂಗಂದ್ರೆ ಕಲ್ಲು ಸಕ್ಕರೆ ಇದ್ದಂಗೆ ಅದು ಚಂದ ಕುಂತು ಕೇಳಬೇಕಷ್ಟೇ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಸೂತ್ರ 11 ನೋಡೋಣ. ಅತ್ಯಂತ ಅಭಾವವು ಈ ಜಗವೆಂತು ತನ್ನಲ್ಲಿ ಮೃತ್ತಿಕೆಯಳು ತುರ್ಪ ಘಟದಂತೆ. ನೋಡ್ರಿ, ಈ ಜಗವು ಅಂತಂದ್ರೆ ಈ ಜಗತ್ತು ಈ ಅಹಂ ಇದಂ ರೂಪಾತ್ಮಕ ಆದಂಥ ಜಗತ್ತು ತನ್ನಲ್ಲಿ ಸಚ್ಚಿದಾನಂದ ಸ್ವರೂಪನಾದಂಥ ತನ್ನಲ್ಲಿ ಎಂದೂ ಇಲ್ಲವೇ ಇಲ್ಲ. ಹೆಂಗಂದ್ರೆ ಮಣ್ಣಿನಲ್ಲಿ ತೋರುವಂಥ ಗಡಿಗೆ ಹೆಂಗೆ ಸುಳ್ಳು ಹಂಗೆ. ಅದಕ್ಕೆ ಮತ್ತೆ ಕೆಲವು ಹೇಳ್ತಾರೆ, ಯಾಕಂದ್ರೆ ಘಟ ಮಣ್ಣಿನಲ್ಲಿ
ಹೇಗೆ ಐತೆನೋ ಮಣ್ಣಿನಲ್ಲಿ ಇಲ್ಲವೇ ಇಲ್ಲ, ಹಾಗೆ ತನ್ನಲ್ಲಿ ಜಗತ್ತು ಎಂದೂ ಇಲ್ಲವೇ ಇಲ್ಲ. ಅದರಿಂದ ಅಂದರೆ ಶ್ರುತಿ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರೆ ಈ ಜಗತ್ತು ನಿನ್ನಲ್ಲಿ ಅತ್ಯಂತ ಅಭಾವವಾಗಿರುವಂಥದ್ದು ಅಂತ ಹೇಳ್ತಾರೆ ಅವರು. 1ನೇ ನುಡಿ ನೋಡೋಣ. ಈ ಅಭಾವಗಳಿಂದ ಕೂಡಿರುವುದೊಂದು ಈ ಜಗತ್ತು 4 ಅಭಾವಗಳಿಂದ ಕೂಡಿದೆ. ಅವು ಯಾವುವು ಅಂತಂದ್ರೆ ಮುಂದೆ ಹೇಳ್ತಾರೆ. ಈ ವಿಶ್ವವಿದು ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಇನ್ನಿತರೇತರ ಅಭಾವ, ಭಾವೇ ಕೇಳ ಅತ್ಯಂತ ಅಭಾವವೇ ಎಂಬ ಈ 4 ಭಾವವನ್ನುಳ್ಳದೆಂದರಿವುದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂತಂದ್ರೆ ಭಾವ ಅಂದರೆ ಸದ್ಭಾವ ಉಳ್ಳಂತಹ ಮೈತ್ರಿಯೇ, ಸದ್ಭಾವ ಉಳ್ಳಂಥ ಮೈತ್ರಾದೇವಿಯೇ. ಕೇಳು ಅಂದರೆ ಆಲಿಸು, ಕೇಳು ಅತ್ಯಂತ ಅಭಾವ ಅಂತ ಹೇಳ್ತಾರೆ. ಕೇಳು ಅಂತ ಹೇಳ್ತಾರೆ. ಯಾಕೆ ಕೇಳು ಅಂತಾರಂತಂದ್ರೆ ಅಷ್ಟೇ ಶ್ರದ್ಧೆಯಿಂದ ಕೇಳು ಅನ್ನುವಂಥ ವಿಚಾರ. ಆಲಿಸು, ಕೇಳು ಅನ್ನುವಂಥದ್ದು. ಈ ವಿಶ್ವ ಹೆಂಗದಂದ್ರೆ, ಈ ಜಗತ್ತು ಹೆಂಗದಂತಂದ್ರೆ ಪ್ರಾಗ್ಭಾವ ಅಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಅವರು. ಈ ಜಗತ್ತು 4 ಅಭಾವಗಳಿಂದ ಕೂಡಿರುವಂಥದ್ದು. ಇದು ಅದಕ್ಕೆ ಕೂಡಿರುವ ಕಾರಣ ಇದು ಹೆಂಗದ ಮಿಥ್ಯೆ ಆಗಿರುವಂಥದ್ದು, ಅಭಾವ ರೂಪವಾಗಿರುವಂಥದ್ದು. ಇದು ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಪ್ರಾಗ್ಭಾವ ಅಂತಂದ್ರೆ ಇದು ಉತ್ಪತ್ತಿಗಿಂತ ಮೊದಲು ಐತೇನು, ಉತ್ಪತ್ತಿಗಿಂತ ಮೊದಲು ಘಟ ಬರೀ ಮಣ್ಣು ಐತಲ್ಲ, ಇದಕ್ಕೆ ಪ್ರಾಗ್ಭಾವ. ಅಲ್ಲಿ ಘಟ ಇಲ್ಲವೇ ಇಲ್ಲ, ಮಣ್ಣಿನೊಳಗೆ ಕೊಡ ಇಲ್ಲವೇ ಇಲ್ಲ, ಐತೇನೋ ಇಲ್ಲ, ಅದು ಪ್ರಾಗ್ಭಾವ ಅಂತ ಹೇಳ್ತಾರೆ. ಪ್ರಧ್ವಂಸ ಭಾವ ಅಂದ್ರೆ ಮಣ್ಣಿನಲ್ಲಿ ಮೊದಲ ಕೊಡ ಇರಲಿಲ್ಲ, ನಂತರ ಕೊಡ ತೋರಿತು, ಆದರೆ ಕೊನೆಗೇನಾಯ್ತದ ನಾಶ ಆಯಿತು. ಅಂದ್ರೆ ಮೊದಲು ಇಲ್ಲ ಕೊನೆಗೂ ಇಲ್ಲ, ಇದಕ್ಕೆ ಪ್ರಧ್ವಂಸ ಭಾವ ಅಂತ ಹೇಳ್ತಾರೆ. ಮಧ್ಯೆ ತೋರ್ದಂಗೆ ಆಗ್ತದೆ ಅಷ್ಟೇ ಹೊರತಾಗಿ ಮೊದಲೂ ಇಲ್ಲ, ಮತ್ತು ಗಡಿಗೆ ಹುಟ್ಟೋದಕ್ಕಿಂತ ಮುಂಚೆನೂ ಇಲ್ಲ, ಆಮೇಲೆ ಏನು ಒಡೆದ ಮೇಲೆ ಗಡಿಗೆ ಇಲ್ಲ, ಬರೀ ಮಣ್ಣಿರುವಂಥದ್ದು. ಇದು ಪ್ರಧ್ವಂಸ ಭಾವ ಅಂತ ಕೂಡ ಹೇಳ್ತಾರೆ. ಮತ್ತು ಇತರ ಭಾವ ಅಂತಂದ್ರೆ ಒಂದರಲ್ಲಿ ಒಂದು ಇಲ್ಲದಿರುವಂಥದ್ದು, ಒಂದ್ರಾಗ ಒಂದಿಲ್ಲ. ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ಲ ಅನ್ನುವಂಥದ್ದು ಇದು. ಯಾಕಂತಂದ್ರೆ ಇದು ಒಂದರಲ್ಲಿ ಒಂದು ಇಲ್ಲದೇ ಇರುವಂಥದ್ದು. ಅತ್ಯಂತ ಅಭಾವ ಅಂದರೆ ಎಂದೂ ಇಲ್ಲವೇ ಇಲ್ಲ. ಮತ್ತು ಈ ರೀತಿಯಾಗಿ ಅತ್ಯಂತ ಅಭಾವ ಅಂದರೆ ಇಲ್ಲವೇ ಇಲ್ಲ, ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ. ಇತರ ಅಂತಂದ್ರೆ ಒಂದರಲ್ಲಿ ಒಂದು ಇಲ್ಲದೇ ಇರುವಂಥದ್ದು. ಅತ್ಯಂತ ಅಭಾವ ಅಂದರೆ ಎಂದೂ ಇಲ್ಲದೇ ಇರುವಂಥದ್ದು. ಈ ರೀತಿ 4 ಅಭಾವವನ್ನುಳ್ಳದ್ದು, 4 ಅಭಾವಗಳಿಂದ ಕೂಡಿರುವಂಥದ್ದು ಅಂತ ಈ ರೀತಿ ತಿಳ್ಕೊಳ್ಳುವಂಥದ್ದು ಯಾವುದು ಜಗತ್ತು. ಇದಕ್ಕೆ ಈ 4 ಅಭಾವಗಳಿಂದ ಕೂಡಿರುವ ಕಾರಣ ಈ ಜಗತ್ತು ಮಿಥ್ಯೆಯಾಗಿರುವಂಥದ್ದು, ಅಭಾವ ರೂಪವಾಗಿರುವಂಥದ್ದು ಇಲ್ಲವೇ ಇಲ್ಲ. ನೋಡ್ರಿ, ಇದೆಲ್ಲ ಜಗತ್ತು ಅಂತಂದಾಗ ನಮ್ಮ ಶರೀರವನ್ನು ಹಿಡ್ಕೊಂಡು ತೊಗೊಳ್ಬೇಕಿಲ್ಲಿ. ಮತ್ತು ಜಗತ್ತು ಅಂದಾಗ ಕಾಣುವಂಥ ಸಂಸಾರ ಅಂತಲ್ಲ. ಈ ಜಗತ್ತು ಅಂತಂದ್ರೆ ನಮ್ಮ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹಿಡ್ಕೊಂಡೇ ಹೋಗ್ಬೇಕಿಲ್ಲಿ. ಜಗತ್ತು ಅಂತಂದಾಗ ನಾವು ಕಾಣುವಂಥ ದೃಶ್ಯ ಜಗತ್ತು ಕಾಣಕತ್ತದಂತಲ್ಲ. ಇದನ್ನು ಹಿಡ್ಕೊಂಡೆ ಜಗತ್ತು ಅಂದಾಗ ನಮ್ಮ ಶರೀರಗಳನ್ನು ಹಿಡ್ಕೊಂಡೆ ಅಲ್ಲಿ ಮಿಥ್ಯೆ ಆಗಿರುವಂಥದ್ದು, ನಿನ್ನಲ್ಲಿ ಇದು ಇಲ್ಲವೇ ಇಲ್ಲ ಅಂತ ಹೇಳುವಂಥದ್ದು ಇದರಲ್ಲಿ. ಇಲ್ಲಿ ಕೂಡ 2ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಪ್ರಾಗ್ಭಾವ ವಿಚಾರವನ್ನು ಹೇಳ್ತಾರೆ. ಘಟದಂತೆ ತೋರಿಕೆಗೆ ಮೊದಲಿಲ್ಲ ಘಟವಿಂತು, ಘಟವಾಗಿ ಕೆಟ್ಟ ಬಳಿಕದಿಲ್ಲ, ಘಟವಲ್ಲವದು ಮೃತ್ತಿಕೆಗೆ ಬೇರೆ ತಾನೊಂದು, ಘಟವಿಲ್ಲ ಅದುದರಿಂದ ಪುಸಿ ತೋರಿಕೆ. ಘಟ ಅಂದ್ರೆ ಗಡಿಗೆ. ಹಾಗೆ ಇದು ಹೆಂಗಂತಂದ್ರೆ ಘಟದ ಉತ್ಪತ್ತಿಗಿಂತ ಪೂರ್ವದಲ್ಲಿ ಘಟ ಇಲ್ಲ. ಯಾಕಂದ್ರೆ ಮೊದಲ ಏನಿತ್ತು, ಗಡಿಗೆ ಅದೇನು ಇಲ್ಲ, ಬರೀ ಮಣ್ಣದ, ಅದರಲ್ಲಿ ಗಡಿಗೆ ಅದೇನು ಇಲ್ಲ. ಈ ರೀತಿ ಪೂರ್ವದಲ್ಲಿ, ಉತ್ಪತ್ತಿ ಪೂರ್ವದಲ್ಲಿ ಘಟ ಇಲ್ಲ ಅನ್ನುವಂಥದ್ದು ಪ್ರಾಗ್ಭಾವ. ಒಡೆದ ನಂತರ ಘಟ ಇಲ್ಲ ಅನ್ನುವಂಥದ್ದು ಪ್ರಧ್ವಂಸ ಭಾವ. ಮತ್ತು ಘಟವು ಇದು ಅಲ್ಲ ಅನ್ನುವುದೇ ಅನೋನ್ಯ ಭಾವ. ಘಟವು ಇದು ಅಲ್ಲ ಅನ್ನುವಂಥದ್ದು ಅನೋನ್ಯ ಅಭಾವವು. ಘಟವು ಮೃತ್ತಿಕೆಯನ್ನು ಬಿಟ್ಟು ಬೇರಿಲ್ಲ. ಅಂದ್ರೆ 3 ಕಾಲದಲ್ಲಿರುವಂಥದ್ದು ಮಣ್ಣೆ. ಯಾವ ರೀತಿ? ಮೊದಲು ಮಣ್ಣೆ ಇತ್ತು, ಗಡಿಗೆ ಆದಮೇಲೆ ಮಣ್ಣೆ ಆದಿಲ್ಲ. ಎಲ್ಲ ಕಡೆ ನೀವು ಕಂಠದಲ್ಲಿ ನೋಡ್ರಿ, ಮಧ್ಯದಲ್ಲಿ ನೋಡ್ರಿ, ತಳದಲ್ಲಿ ನೋಡ್ರಿ, ಯಾವ ಕಡೆ ಒಳ್ಳೆಸಿ ನೋಡ್ತೀರಿ ಗಡಿಗೆ ಒಳಗೆ ಮಣ್ಣೆ ಅದ. ಮತ್ತು ಓಡಿದ ಮೇಲೆ ಮಣ್ಣೆ ಅದ.
ಮೊದಲು ಮಣ್ಣಿತ್ತು, ತೋರಿದಾಗೂ ಮಣ್ಣು ಅದ, ಅದು ಹೊಡೆದ ಮೇಲೆ ಕೂಡ ಮಣ್ಣೇ ಅದ. ಅದಕ್ಕೆ 3 ಕಾಲದಲ್ಲಿ ಮಣ್ಣು ಇರುವಂಥದ್ದು, ಘಟ ಇಲ್ಲ ಅನ್ನುವಂಥದ್ದೇ ಅತ್ಯಂತ ಅಭಾವ. ಘಟ ಇಲ್ಲವೇ ಇಲ್ಲ ಅನ್ನುವಂಥದ್ದೇ ಅತ್ಯಂತ ಅಭಾವ. ಈ 4 ಅಭಾವಗಳು ಅದಾವೆ. ಅದಕ್ಕೆ ಇಲ್ಲಿ ಕೂಡ ವರ್ತಮಾನ ಕಾಲ, ಭೂತಕಾಲ, ಭಾವಿ ಕಾಲ ಅಂತ 3 ಕಾಲಗಳಲ್ಲಿ ಮೃತ್ತಿಕೆ ಹೊರತು ಘಟ ಇಲ್ಲ ಅಂತನ್ನುವಂಥದ್ದನ್ನು 3ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ತೋರುವಲ್ಲಿಯೂ ಮಿಂತು ತೋರದಲ್ಲಿಯೂ ಮಿನ್ನು, ತೋರಿ ಕೆಟ್ಟಲ್ಲಿಯೂ ಘಟವಿದು, ಬೇರಾಗಿ ಮೃತ್ತಿಕೆಯೊಂದೇ ತೋರದು, ಸದಾ ತೋರುತ್ತಿರ್ಪುದು ಮೃದ್ವಿಷಯ ಮುಂದೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂತಂದ್ರೆ, ತೋರುವಲ್ಲಿಯೂ ಅಂದ್ರೆ ಈಗ ಪ್ರತೀತಿಯಾಗಿ ಘಟ ತೋರುವಾಗ ಈ ವರ್ತಮಾನ ಕಾಲದಲ್ಲಿ, ಮತ್ತು ಭೂತಕಾಲದಲ್ಲಿ ಮತ್ತು ಭಾವಿ ಕಾಲದಲ್ಲಿ, ಈ 3 ಕಾಲಗಳಲ್ಲಿ ವಿಚಾರ ಮಾಡಿ ನೋಡಿದ್ರೆ ಮಣ್ಣು ಬಿಟ್ಟರೆ ಬೇರೆ ಏನಿಲ್ಲ. ಹೌದಲ್ಲ? ವರ್ತಮಾನ ಕಾಲದಲ್ಲಿ ನೋಡ್ರಿ ಮಣ್ಣೆ ಅದ, ಭೂತಕಾಲದಲ್ಲಿ ಮಣ್ಣೆ ಇತ್ತು, ಮತ್ತು ಮುಂದೇನಾಗ್ತದೆ? ಮಣ್ಣೆ ಅದ. ಮೊದಲು ಮಣ್ಣೆ ಇತ್ತು, ಗಡಿಗೆಯಾಗಿ ತೋರಿದಂಗಾಯಿತು, ಹೊಡೆದಾಯಿತು, ಮತ್ತು ಮಣ್ಣೆ ಅದ. ಅದ್ರಾಗ ಇಲ್ಲಿ ಕೂಡ ಬೇರೆ ವ್ಯತಿರಿಕ್ತ ಮಣ್ಣಿನ ಹೊರತು ಬೇರೆ ಯಾವ ಘಟವು ತೋರೋದಿಲ್ಲ ಅಂತ ಕೂಡ ಹೇಳ್ತಾರೆ. 4ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಇದ್ದದ್ದು ಮಣ್ಣು, ಇಲ್ಲದ್ದು ಘಟವು, ಇದ್ದದ್ದಕ್ಕೂ ಇಲ್ಲದ್ದಕ್ಕೂ ಎರಡಕ್ಕೂ ಉತ್ಪತ್ತಿ ನಾಶಗಳು ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಇದು 4ನೇ ನುಡಿಯಲ್ಲಿ ಭಾಳ ಚಂದ ಅದರ. ಇಲ್ಲದುದಕ್ಕೆ ತಾನಿಲ್ಲವದು ಉತ್ಪತ್ತಿ ಉಳ್ಳದುಂಟಾಗಿ ಅದಕ್ಕೆ ಮತ್ತೆ ಇಲ್ಲವೆಂದೆಂದು ಜನನ ಹಾನಿಗಳು ಮೃದು ಪಲ್ಲವ ಪಾಣಿ ನಂಬಿದು ಸತ್ಯ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲದಕ್ಕೆ ಅಂದ್ರೆ ಅಸತ್ತಿಗೆ ನೋಡ್ರಿ ಅದು ಉತ್ಪತ್ತಿ ಇಲ್ಲ. ಈ ಇರುವಂಥ ಯಾವಾಗಲೂ ಇರುವಂಥ ಸತ್ತಿಗೆ ಉತ್ಪತ್ತಿ ನಾಶ ಇಲ್ಲ. ಯಾವಾಗಲೂ ಇರುವಂಥದ್ದಲ್ಲ. ಯಾವುದೋ ಸತ್ತು, ನಿನ್ನ ಸ್ವರೂಪ ಸಚ್ಚಿದಾನಂದ ಸ್ವರೂಪ, ಅರಿವಿನ ಸ್ವರೂಪ ಹೆಂಗೈತೆ ಅಂದ್ರೆ ಇದು ಯಾವಾಗಲೂ ಇರುವಂಥದ್ದು. ಇದಕ್ಕೆ ಉತ್ಪತ್ತಿಯೂ ಇಲ್ಲ, ನಾಶ ಇಲ್ಲ. ಉತ್ಪತ್ತಿ ಆಗ್ಯದಂದ್ರೆ ನಾಶ ಆಗ್ತದೆ, ಮತ್ತು ಉತ್ಪತ್ತಿನೇ ಇಲ್ಲ ಅಂದಾಗ ಹೆಂಗೆ ನಾಶ ಆಗ್ತದೆ? ಸ್ವಯಂ ಪ್ರಕಾಶವಾಗಿರುವಂಥದ್ದು. ಅದಕ್ಕೆ ಇರುವಂಥ ಸತ್ತಿಗೆ ಉತ್ಪತ್ತಿ ನಾಶಗಳು ಎಂದೂ ಇಲ್ಲ. ಇಲ್ಲದ ಅಸತ್ತಿಗೆ ಉತ್ಪತ್ತಿ ನಾಶಗಳು ಇಲ್ಲ. ಯಾಕಂದರೆ ಇದ್ದಂಥ ವಸ್ತುವು ಹುಟ್ಟ್ಯದಪ್ಪ ಅಂತಂದ್ರೆ ಅದಕ್ಕೆ ಇಲ್ಲಿ ನಾಶ ಆಗ್ಯದ, ಹುಟ್ಟ್ಯದಂತ ಹೇಳ್ಬೋದು. ಆದ್ರೆ ಇಲ್ಲದ ಅಸತ್ತು, ಸತ್ತಿಗೂ ಏನದ ಉತ್ಪತ್ತಿ ನಾಶಗಳಿಲ್ಲ, ಮತ್ತು ಅಸತ್ತಿಗೂ ಉತ್ಪತ್ತಿ ನಾಶಗಳಿಲ್ಲ. ಯಾಕಂದರೆ ಅಸತ್ತು ಇಲ್ಲವೇ ಇಲ್ಲಲ್ಲ. ಅಸತ್ತು ಅಂತಂದ್ರೆ ಅದು ಇಲ್ಲವೇ ಇಲ್ಲ, ಅದಕ್ಕೆ ಹೆಂಗೆ ಉತ್ಪತ್ತಿ ನಾಶ ಹೇಳ್ತೀರಿ? ಅಂದರೆ ಇದ್ದದ್ದು ಯಾವಾಗಲೂ ಅದ, ಇಲ್ಲದ್ದು ಯಾವಾಗಲೂ ಇಲ್ಲವೇ ಇಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಈ ರೀತಿಯಾಗಿ ಇದ್ದದ್ದೇ ಯಾವಾಗಲೂ ಅದು, ಅದಕ್ಕೂ ಉತ್ಪತ್ತಿ ನಾಶ ಇಲ್ಲ. ಇರದೇ ಇರುವಂಥದ್ದು ಇಲ್ಲವೇ ಇಲ್ಲ. ಅದಕ್ಕೂ ಉತ್ಪತ್ತಿ ನಾಶಗಳು ಇಲ್ಲವೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಅದರಿಂದ ಮೃತ್ತಿಕೆಯಲ್ಲಿ ಘಟವು ಅಸತ್ತಾಗಿರ್ತದ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಈ ಜಗತ್ತು ಕೂಡ ಅಸತ್ತಿನಿಂದ ಕೂಡ್ಯದ, ಅದು ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ. ಅದ್ರಾಗ ಇರುವಂಥದ್ದು ಪರಬ್ರಹ್ಮ ಸ್ವರೂಪ ಏಕವಾಗಿರುವಂಥದ್ದು, ಸ್ವಯಂ ಪ್ರಕಾಶದಿಂದ ಕೂಡಿದಂಥದ್ದು ನಿನ್ನ ಸ್ವರೂಪ, ಅರಿವಿನ ಸ್ವರೂಪ, ಅದು ಯಾವಾಗಲೂ ಇರುವಂಥದ್ದು, ಅದಕ್ಕೂ ಉತ್ಪತ್ತಿ ನಾಶ ಇಲ್ಲ. ಈ ರೀತಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. 5ನೆಯ ನುಡಿಯಲ್ಲಿ ಹೇಳ್ತಾರೆ, ಅದರಿಂದ ಮೃತ್ತಿಕೆಯಳು ತೋರ್ಪ ಘಟವಿಲ್ಲವದು ಗಗನಾರವಿಂದದ ಓಲು, ಅದು ಮತ್ತೆ ತೋರುವುದೆಂದೆಂದು ಮಿಂತರಿದಂಗೆ ಸುದತಿ ಮೈತ್ರಿ ನೋಡಿದು ಸತ್ಯ ಅಂತ ಕೂಡ ಹೇಳ್ತಾರೆ. ನಂಬಿದು ನೋಡ್ರಿ. ಇಲ್ಲಿ ಒಂದು ವಿಚಾರ ಭಾಳ ಅದ್ಭುತವಾಗಿ ಹಿಂದಿನ ಒಂದು ನುಡಿಯಲ್ಲಿ ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಮತ್ತೆ ಇಲ್ಲದೆಂದೆಂದು ಜನನ ಹಾನಿಗಳು. ಯಾಕಂದ್ರೆ ನಿನಗೇನದಾವ, ಹುಟ್ಟುತ್ತೀನಿ ಸಾಯ್ತೀನಿ ಅಂತ ನೀ ಹೇಳ್ತಿದೆಯಲ್ಲ, ಶರೀರನೇ ಇಲ್ಲ ಅಂತಂದ ಮೇಲೆ, ಅಸತ್ತಿನಿಂದ ಕೂಡ್ಯದಂದ ಮೇಲೆ ನಿನಗೆ ಜನನ ಮರಣ ಸತ್ಯ ಆಗ್ತಾವೇನ? ಅದಕ್ಕೂ ಹುಟ್ಟಿಲ್ಲ, ಅದಕ್ಕೆ ನಾಶ ಇಲ್ಲ ಅಂತ ತಿಳ್ಕೊ. ಯಾಕೆ ಇಲ್ಲವೇ ಇಲ್ಲ, ಅತ್ಯಂತ ಅಭಾವ ಅದ ಶರೀರ. ಅದಕ್ಕೆ ಇಲ್ಲಿ ಹೇಳ್ತಾರ, ಇದ್ದದಕ್ಕೆ ಉತ್ಪತ್ತಿ ನಾಶ ಅಂತ ಹೇಳಂಗಿಲ್ಲ, ಅಸತ್ತಿಗೂ ಉತ್ಪತ್ತಿ ನಾಶ ಅಂತ ಹೇಳಂಗಿಲ್ಲ. ಅದ್ರಾಗ ಜನನ ಹಾನಿಗಳು ನಿನಗಿಲ್ವೇ ಇಲ್ಲ. ಇದು ಭಾಳ ಮೇಲ್ಮಡಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಇದು ಮಹಾತ್ಮರು ತಲೆ ಹಿಂಗೆ ತೂಗ್ತಾರೆ. ಎಂಥ ಒಂದು ಅದ್ಭುತ ವಿಚಾರಗಳು ರೀ ಇವು. ನಿಜವಾಗಿ ಯಾವ ಜನ್ಮದಾಗ ಪುಣ್ಯ ಮಾಡಿದ್ದೀವೇನಂತ ಅನ್ನಿಸ್ತದಲ್ಲ.
ಹೇಳ್ತಾರೆ. ಯಾಕಂದ್ರೆ ಮೃದು ಪಲ್ಲವ ಪಾಣಿ ನೋಡ್ರಿ, ಮೈತ್ರಾ ದೇವಿಗೆ ಅಲ್ಲಿ ಹೇಳ್ತಾರೆ ಮೃದು ಪಲ್ಲವ ಪಾಣಿ ಅನ್ನುವಂಥದ್ದು. ಕೆಂಪು ಪಲ್ಲವ, ಮೃದು ಪಲ್ಲವ ಪಾಣಿ. ಆಕಿನೂ ಕೆಂಪು ಕೋಮಲಗಳಾದಂಥ ಕೈಗಳು ಅಷ್ಟು ಮೃದುವಾಗಿದ್ದವು ಅಂತ ಹೇಳ್ತಾರೆ. ಈಗ ಮಾವಿನ ಎಲೆಗಳು ಚಿಗುರು ಬಂದಾಗ ಅವು ಕೆಂಪು ಎಳೆಯಾಗಿರ್ತಾವೆ ನೋಡ್ರಿ ಎಲೆಗಳು. ಆ ಥರ ಮೈತ್ರಾ ದೇವಿಯ ಕೈಗಳು ಅದಾವ ಅಂತ ವರ್ಣನೆ ಮಾಡ್ತಾರೆ ಅವರು. ನಂಬಿದು ಸತ್ಯ, ನಾ ಹೇಳುವಂಥದ್ದು ಅಲಕ್ಷ್ಯ ಮಾಡಬೇಡ ಮೈತ್ರಾ. ಈಗ ಅಲಕ್ಷ್ಯ ಮಾಡಿದೆ ಅಂತಂದ್ರೆ ಅಂಥ ಒಂದು ಸುಖ ಅನ್ನುವಂಥದ್ದು, ನಿನಗೆ ಆನಂದ ಅನ್ನುವಂಥದ್ದು ಯಾವ ಜನ್ಮಕ್ಕೂ ತೋರಂಗಿಲ್ಲ. ಇದು ಒಂದು ಬಿಟ್ಟಿ ಅಂತಂದ್ರೆ ಅದಕ್ಕೆ ಇದು ನಂಬಿದು ಸತ್ಯವಾದಂಥ ವಿಚಾರವನ್ನು ಹೇಳಕತ್ತೀನಿ ನಾನು. ಮೈತ್ರಾ ದೇವಿಗೆ ಎಷ್ಟು ವಿಶೇಷವಾಗಿ ಹೇಳುತ್ತಾರೆ ನೋಡ್ರಿ. ಈ ರೀತಿಯಾಗಿ ಇದು ನಿಜ ಅಂತ ತಿಳಿ ಅಂತ ಹೇಳಿಬಿಟ್ಟು ಈಗ ಮುಂದಿನ ವಿಚಾರದಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರ? ಅದರಿಂದೇ ಮೃತ್ತಿಕೆಯಳು ತೋರ್ಪ ಘಟವಿಲ್ಲವದು ಗಗನಾರವಿಂದದ ಓಲು, ಅದು ಮತ್ತೆ ತೋರದೆಂದೆಂದು ಮಿಂತರಿದಂಗೆ ಸುದತಿ ಮೈತ್ರಿ ನೋಡಿದು ಸಿದ್ಧ ಅಂತ ಹೇಳ್ತಾರೆ ಮೈತ್ರಾ ದೇವಿಗೆ. ಇಲ್ಲಿ ಮತ್ತು ಅವ್ರು ಏನು ಹೇಳ್ತಾರ? ಸುದತಿ ಅಂದ್ರೆ ಆಕಿನ ಹಲ್ಲುಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಯಾಕಂದ್ರೆ ಒಂದು ಮೆಕ್ಕೆತೆನೆ ಹೆಂಗಿರ್ತಾವ ಆ ರೀತಿ ಜೋಡಿಸ್ದಂಗಿದ್ದು ಅಂತ ಹಲ್ಲು ಸುಧತಿ ಅಂತ ಕೂಡ ಹೇಳ್ತಾರೆ ಅವರು. ಆಕಾಶದಲ್ಲಿ ಕಮಲ, ಯಾಕಂದರೆ ಅದರಿಂದ ಮೃತ್ತಿಕೆಯಳು ತೋರ್ಪ ಘಟ ಇಲ್ಲ. ಮೃತ್ತಿಕೆಯಲ್ಲಿ ತೋರುವಂಥ ಘಟ ಆದೇನು ಅಂದ್ರೆ ಅದು ಸತ್ಯ ಅಲ್ಲ, ಅದು ಇಲ್ಲವೇ ಇಲ್ಲ. ಘಟ ಇಲ್ಲವೇ ಇಲ್ಲ, ಮಣ್ಣಿನೊಳಗೆ ಘಟ ಇಲ್ಲವೇ ಇಲ್ಲ. ಹೆಂಗಂದ್ರೆ ಗಗನಾರವಿಂದದ ಓಲು, ಅದು ಅವರು ಹೇಳ್ತಾರೆ. ಅಂದ್ರೆ ಆಕಾಶದಲ್ಲಿ ಕಮಲದ ಹೂ ಐತೇನು? ಇಲ್ಲವೇ ಇಲ್ಲ. ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಆಕಾಶದೊಳಗೆ ಏನಾದರೂ ಕಮಲದ ಹೂ ಆದಂತಾರನೇ ಯಾರಾದರೂ? ಅದರ ಇಲ್ಲ, ಅತ್ಯಂತ ಅಭಾವವಾಗಿರುತ್ತೆ, ಇಲ್ಲವೇ ಇಲ್ಲ. ಹಾಗೆಯೇ ಮೃತ್ತಿಕೆ ಅಂತಂದ್ರೆ ನಾವು ಇಲ್ಲಿ ಏನು ತೊಗೊಳ್ಬೇಕು? ನಿನ್ನ ಇರುವಂಥ ಸ್ವರೂಪದಲ್ಲಿ ಈ ಘಟದ ಒಂದು ಏನು ಭ್ರಾಂತಿ ಆಗ್ಯದ ಅದು ಇಲ್ಲವೇ ಇಲ್ಲ. ಅಂದರೆ ಈ ಶರೀರ ಇಲ್ಲವೇ ಇಲ್ಲ. ಮತ್ತೆ ಹೇಳ್ತಾರೆ ಹಾಗೆ ಮೃತ್ತಿಕೆಯಲ್ಲಿ ಘಟವು ಅತ್ಯಂತ ಅಭಾವವಾಗಿದೆ. ಯಾಕಂದರೆ ಈ ಗಡಿಗೆ ಅನ್ನುವಂಥದ್ದು ಮಣ್ಣಿನಿಂದ ಮಾಡಿದಂಥ ಗಡಿಗೆ ಏನು ಐತಲ್ಲ, ಅದು ಕೂಡ ಮೃತ್ತಿಕೆಯಲ್ಲಿ ಅತ್ಯಂತ ಅಭಾವವಾಗಿದೆ, ಇಲ್ಲವೇ ಇಲ್ಲ, ಗಡಿಗೆ ಇಲ್ಲವೇ ಇಲ್ಲ. ಹೀಗೆ ಚೆನ್ನಾಗಿ ತಿಳಿದಂಥ ಪುರುಷನಿಗೆ ನೋಡ್ರಿ, ಅದಕ್ಕೆ ಅದು ಮತ್ತೆ ತೋರದೆಂದೆಂದು ಇಂತು ಅರಿದಂಗೆ. ಯಾವಾಗ ನೀನು ಕರೆಕ್ಟಾಗಿ ತಿಳ್ಕೊಳ್ತಿ ಆವಾಗ ಅದು ಮತ್ತೆ ಯಾವತ್ತು ಮತ್ತು ತೋರಂಗೆ ಇಲ್ಲ ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಮತ್ತದು ಪದೇ ಪದೇ ತೋರ ಅಂಥದ್ದಲ್ಲ. ಯಾವಾಗ ನೀ ತಿಳಿದಾಗ ಈ ಜ್ಞಾನ ಯಾವಾಗ ನಿನಗೆ ಆಯಿತು ಅಂದಾಗ, ಅರಿವಿನ ಸ್ವರೂಪ ನಾನು ಅಂತ ನಿನಗೆ ದೃಢ ಬಂದಾಗ, ಅಂತ ಪರಬ್ರಹ್ಮ ಸ್ವರೂಪ ನಿನಗೆ ಗೊತ್ತಾದಾಗ ಆವಾಗ ಮತ್ತೆಂದೆಂದು ಈ ಜಗತ್ತು ತೋರಂಗಿಲ್ಲ ನಿನ್ನಲ್ಲಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಬಡದಾಡ್ರಿ ಜ್ಞಾನ ಸಲುವಾಗಿ ಬಡದಾಡ್ರಿ, ಹಂಗಿಂಗೆ ಯಾವುದ್ಯಾವುದಕ್ಕೆ ಜನ್ಮವನ್ನು ವ್ಯರ್ಥವಾಗಿ ಕಳೀಬೇಡ್ರಿ. ಅದಕ್ಕೆ ಮಹಾತ್ಮರು ಅನಿಮಿತ್ತ ಹರಿಗಳನಿಪ ಕಾಮಾದಿಗಳಿಗಾಗಿ ತನ್ನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ ನಿನಗೊಂದು ದೇಹವನ್ನು ಕೊಟ್ಟು ತಪವಂತು ಘನಶಂಭುಲಿಂಗವಾಗಿರಲು ಒಳ್ಳೆ ಮನುಜ. ಎಂಥ ಮನುಷ್ಯನಪ್ಪ ನೀನು! ಎಲ್ಲದಕ್ಕೂ ಒಂದೊಂದು ಜನ್ಮಗಳನ್ನು ಕೊಟ್ಕೊಂಡು ಬಂದಿದ್ದೀ, ನಿನಗಾಗಿ ಈ ಜನ್ಮವನ್ನು ಮೀಸಲಾಗಿ ಇಡು ಅಂತ ಹೇಳ್ತಾರೆ. ಎಂಥ ಅದ್ಭುತ ಐತೆ ನೋಡ್ರಿ ಇಲ್ಲಿ. ಯಾವಾಗ ಒಂದು ಸಲ ಮುತ್ತು ಆದಂಥ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಂಥ ಒಂದು ಹನಿ ಮುತ್ತಾಗಿ ಮತ್ತೆ ನೀರಾಗ ಹಾಕಿದ್ರೆ ತಿರ್ಗ ಮುತ್ತು ನೀರು ಹಾಕ್ತದೇನೋ ಅಂದ್ರೆ ಆಗಂಗಿಲ್ಲ. ತುಪ್ಪ ಒಂದು ಸಲ ಹಾಲು ಮೊಸರು ಮಜ್ಜಿಗೆ ಇದೆಲ್ಲ ಮಾಡಿ ಒಂದು ಸಲ ತುಪ್ಪ ಆದದ್ದು ಮತ್ತೆ ಮೊಸರು ಆಗ್ತದೆ ಅಂದ್ರೆ ಹಂಗಿಲ್ಲ. ಜ್ಞಾನ ಕೂಡ ಹಾಗೇನೆ. ಒಂದು ಸಲ ಜ್ಞಾನ ಅಳವಟ್ಟಿತ್ತಂದ್ರೆ ನಿನಗೆ ಮತ್ತೆ ಯಾವ ಕಾರಣಕ್ಕೂ ಅದು ಹೋಗಂಗಿಲ್ಲ. ಸಾರ್ಥಕ ಜನ್ಮನೇ ಸಾರ್ಥಕ ಆಗಿಬಿಡ್ತದೆ. ಮತ್ತು ಅಜ್ಞಾನದಿಂದ ಕೂಡ ಈ ಜಗತ್ತು ಈ ಏನು ಅಧ್ಯಾಸಗಳು ಏನಾದರೂ ಆಗ್ತವೆ ಅನ್ನೋದು ಖಂಡಿತ ಇಲ್ಲ, ಅವು ಯಾವತ್ತೂ ಆಗಂಗಿಲ್ಲ. ಅದಕ್ಕೆ ತಿಳಿದಂಥ ಪುರುಷನಿಗೆ ಘಟವು ಎಂದೂ ತೋರೋದೇ ಇಲ್ಲ ನೋಡ್ರಿ. ತಿಳಿದಂಥ ಪುರುಷನಿಗೆ ಅಂದರೆ ಇದು ಜ್ಞಾನವನ್ನು ಪಡ್ಕೊಂಡಂಥದ್ದ ಅರಿವನ್ನು ಆ ಸ್ವರೂಪದಲ್ಲಿ ಇರುವಂಥವನು, ಆ ಭಾವಕ್ಕೆ ಬಂದಂಥದ್ದು ಅಂಥ ಒಂದು ಪುರುಷನಿಗೆ ಈ ಘಟ ಅನ್ನುವಂಥದ್ದು ಎಂದೂ ತೋರದೇ ಇಲ್ಲ. ಚೆನ್ನಾಗಿ ತಿಳಿದಂಥ ನೋಡ್ರಿ, ಅದಕ್ಕೆ ಹೇಳ್ತಾರ ತೋರದೆಂದೆಂದು ಮಿಂತರಿದಂಗೆ. ಯಾರು ತಿಳ್ಕೊಂಡಿರ್ತಾರ ಅವರಿಗೆ ಇದು ಎಂದೂ ಮತ್ತೆ ತೋರಂಗಿಲ್ಲ ಈ ಜಗತ್ತು ಅನ್ನುವಂಥದ್ದು ಹೇಳ್ತಾರೆ. ಮತ್ತೀಗ 6ನೇ ನುಡಿಯಲ್ಲಿ ಹೇಳ್ತಾರ, ಮೃತ್ತಿಕೆಯಲ್ಲಿ ಘಟವು ಇಲ್ಲದಂತೆ ತನ್ನಲ್ಲಿ ಈ ಜಗತ್ತಿಲ್ವೇ ಇಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ.
ಘಟವೆಂತು ಮೃತ್ತಿಕೆಯಳು ಘಟಿಸದ ಓಲು ದಿಟದಿಂದೆ ಜಗವಿದು ತನ್ನೋಳು ಘಟಿಸದ ಅತ್ಯಂತ ಅಭಾವವೆಯಾಗಿ ಕಾಂಚನ ಘಟಕುಚೆ ತೋರುತ್ತಿರ್ಪುದು ಮಿಥ್ಯ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರ ಅಂತಂದ್ರೆ ಮೃತ್ತಿಕೆಯಳು ಅಂತಾರೆ ಮಣ್ಣಿನಲ್ಲಿ, ಘಟವು ಕೊಡ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಮೃತ್ತಿಕೆಯಲ್ಲಿ ಹೆಂಗೆ ಘಟವು ಸಂಭವಿಸೋದು ಅಂದ್ರೆ ಮೃತ್ತಿಕೆಯಲ್ಲಿ ಘಟವು ಇಲ್ಲವೇ ಇಲ್ಲ, ಹಾಗೆ ತನ್ನಲ್ಲಿ ಜಗತ್ತು ಕೂಡ ಇಲ್ಲವೇ ಇಲ್ಲ. ಬರೀ ನಿನ್ನ ಸ್ವರೂಪ ಅಷ್ಟೇ ಹೊರತಾಗಿ ಯಾವುದು ಇಲ್ಲವೇ ಇಲ್ಲ. ಯಾಕಂದರೆ ಇದು ಅತ್ಯಂತ ಅಭಾವವಾಗಿರುವಂಥದ್ದು, ಇಲ್ಲವೇ ಇಲ್ಲ. ಜಗತ್ತು ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಮತ್ತು ಇದಕ್ಕೆ ನಾವು ಕಣ್ಣು ಕಾಣವಲ್ರಿ ಅಂತ ಹೇಳ್ತೀವಲ್ಲ, ಈ ಜಗತ್ತನ್ನು ನೋಡೋಕೆ ಕಣ್ಣು ಕಾಣವಲ್ರಿ ಮಂಜಾಗ್ಯದ ಅಂತಂದಾಗ ಡಾಕ್ಟ್ರ್ ಇನ್ನೊಂದು ಚಸ್ಮಾ ಕೊಡ್ತಾರೆ. ಕೊಟ್ಟ ಮೇಲೆ ಅದು ಮತ್ತೆ ಹಿಂಗೆ ನೋಡ್ತೀಯಲ್ಲ, ಅದ್ರಾಗ ಈ ಒಂದು ನಾವು ಈ ಅರಿವಿನ ಒಂದು ಸ್ವರೂಪವನ್ನು ತಿಳ್ಕೊಳ್ಳುವಂಥ ಒಂದು ಚಸ್ಮಾ ಏನು ಹಾಕ್ಕೊಂಡಿರ್ತೀವಲ್ಲ, ಆ ಚಸ್ಮದಿಂದ ಮಾತ್ರ ನಮಗೆ ಇದೆಲ್ಲ ಅರ್ಥ ಆಗ್ತದಿಲ್ಲ ಅಂದ್ರೆ ಅರ್ಥ ಆಗಂಗಿಲ್ಲ. ಬರೀ ಮಾಮೂಲಿ ಕಣ್ಣಿನಿಂದ ನೋಡ್ತೀನಿ ಅಂದ್ರೆ ಅದು ಸಿಗಂಗಿಲ್ಲ. ಅದಕ್ಕೆ ಒಂದು ವಿಶೇಷವಾದಂಥ ಕಣ್ಣುಗಳು ಅದಾವೆ, ಕಣ್ಣು ಐತೆ, ಅದು ಅದರಿಂದ ನೋಡೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಕಣ್ಣಿನಿಂದ ನೋಡಿದಾಗ ನಿನಗೆ ಈ ಜಗತ್ತನ್ನುವಂಥದ್ದು ಅತ್ಯಂತ ಅಭಾವವಾಗಿರುವಂಥದ್ದು, ಅದು ಸುಳ್ಳಾಗಿರುವಂಥದ್ದು. ಯಾವಾಗ ವಿವೇಕ ಅನ್ನುವಂಥ ಒಂದು ಕಣ್ಣು ತೆಗಿಬೇಕು ನಿನಗೆ, ಜಾಗ್ರ. ಯಾಕಂದರೆ ಜ್ಞಾನ ಅನ್ನುವಂಥ ಕಣ್ಣು ಅದು ತೆಗೆದಾಗ ಇದೆಲ್ಲ ಸುಳ್ಳಾಗ್ತದೆ. ಆ ಕಣ್ಣು ಆ ಕಣ್ಣು ಯಾವಾಗ ಮುಚ್ಚುತ್ತದ, ಈ ಜಗತ್ತು ಈ ಕಣ್ಣು ಬರೀ ಈ ಕಣ್ಣಿಲಿಂದ ನೋಡಿದಾಗ ಈ ಜಗತ್ತು ಸತ್ಯ ಅನ್ನಿಸ್ತದೆ, ಇದು ತೋರ್ತದೆ, ಸತ್ತಂಗಾಯ್ತು, ಹುಟ್ಟಿದಂಗಾಯ್ತು, ಬೆಳೆದಂಗಾಯ್ತು, ಇವೆಲ್ಲ ತೋರ್ದಂಗಾಯ್ತು. ಯಾವಾಗ ಈ ಕಣ್ಣುಗಳು ಬಂದಾಗಿ ಆ ಕಣ್ಣು ಓಪನ್ ಮಾಡ್ತೀವಿ, ಆವಾಗ ಅದು ನಿಜವಾದ ಇರುವಿಕೆ ಆವಾಗ ಗೊತ್ತಾಗ್ತದೆ. ಅಲ್ಲಿ ತನಕ ಇದು ಗೊತ್ತಾಗಂಗಿಲ್ಲ. ಯಾವಾಗ ನೀನು ತಿಳ್ಕೊತಿ ಅಂಥ ಜ್ಞಾನವನ್ನು ಪಡ್ಕೋತಿದ್ದಿ, ಆವಾಗ ಈ ಜಗತ್ತು ನಿನ್ನಲ್ಲಿ ಇಲ್ಲವೇ ಇಲ್ಲ, ಅದನ್ನ ಅನುಭವಕ್ಕೆ ಬರ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿಯಾಗಿ ಇಲ್ಲಿ ಸುಳ್ಳಾಗಿರುವಂಥದ್ದು. ಮತ್ತು ಇಲ್ಲಿ 7ನೇ ನುಡಿ ಸ್ವಲ್ಪ ನೋಡಿಬಿಡೋಣ. ಯಾಕಂದ್ರೆ ಜಗತ್ತು ತನ್ನಲ್ಲಿ ಅತ್ಯಂತ ಅಭಾವವಾಗಿದ್ದರೆ ತೋರ್ಬಾರ್ದಾಗಿತ್ತು, ತೋರ್ತದಲ್ರಿ, ಅದರಿಂದ ಈ ಜಗತ್ತು ಹೇಗೆ ಅತ್ಯಂತ ಅಭಾವ ಅಂತ ಹೇಳ್ತೀರಿ ನೀವು ಅಂತ ಶಂಕೆ ಮಾಡಿದ್ರೆ ಸಹಜ ಅಲ್ಲ, ಎಲ್ಲರಿಗೆ ಅನ್ನಿಸ್ತದೆ. ಯಾಕಂದರೆ ಈ ಜಗತ್ತು ಇಷ್ಟೆಲ್ಲ ವ್ಯವಹಾರ ಮಾಡಾಕತ್ತೀವಿ, ನೋಡಾಕತ್ತೀವಿ, ಇಂಥ ವ್ಯವಹಾರ ನಡೆದದ, ಇವರು ಮಾತ್ರ ಅತ್ಯಂತ ಜಗತ್ತು ನಿನ್ನಲ್ಲಿ ಇಲ್ಲವೇ ಇಲ್ಲ, ಅತ್ಯಂತ ಅಭಾವ ಆಗ್ಯದ ಅಂತ. ಇದು ಮತ್ತು ಅಭಾವ ಆಗಿತ್ತು ಅಂದ್ರೆ ತೋರ್ಬಾರ್ದಾಗಿತ್ತು ನಮಗೆ, ಮತ್ತು ಈ ಜಗತ್ತು ಯಾಕೆ ತೋರಕತ್ತದ ಅಂತ ಅಲ್ಲಿ ಕೇಳಿದರೆ 7ನೇ ನುಡಿಯಲ್ಲಿ ಹೇಳ್ತಾರೆ, ಉಳ್ಳ ಆತ್ಮನೊಳಗೆಂದೂ ಮಿಲ್ಲದ ತ್ರಿಜಗವು ಉಳ್ಳ ಓಲಿಹುದು ಚಿನ್ನದೋಳೆಂದೂ ಇಲ್ಲದ ಕಟಕ ಮುಕುಟ ಮುದ್ರಿ ಕಾದಿಗಳು ಉಳ್ಳಂತೆ ತೋರ್ಪುದು ಬಗೆಯಿಂದೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಉಳ್ಳ ಆತ್ಮನೊಳಗೆ ಅಂದ್ರೆ ಇದ್ದಂಥ ತನ್ನಲ್ಲಿ ಎಂದೂ ಮಿಲ್ಲದ, ಯಾವಾಗೂ ಇಲ್ಲದೇ ಇರುವಂಥದ್ದು, ಇಲ್ಲದಂಥ ಈ 3 ಲೋಕ ನಿನ್ನಲ್ಲಿ ಜಗತ್ತು ಅಂದ್ರೆ 3 ಲೋಕಗಳು, ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅಂತೀವಲ್ಲ, ಇವು 3 ಲೋಕಗಳು. ಉಳ್ಳ ಓಲ್ ಅಂದ್ರೆ ಇದ್ದಂತೆ ಇರುವುದು, ನಿನ್ನಲ್ಲಿ ಇವು 3 ಲೋಕಗಳು ಇದ್ದಂತೆ ಇರುವುದು. ಅಂದ್ರೆ ಇಲ್ಲಿ ಕೂಡ ಏನು ಹೇಳತ್ತಾರ, ಬಂಗಾರದಲ್ಲಿ ಆಭರಣಗಳು ಇಲ್ಲವೇ ಇಲ್ಲ. ಹೆಂಗಂದ್ರೆ ಈ ಬಂಗಾರದಲ್ಲಿ ಅಲಂಕಾರಗಳು ಹೆಂಗೆ ಭಾವನೆಯಿಂದ ತೋರ್ತಾವೋ, ಬಂಗಾರದಲ್ಲಿ ಇಲ್ಲೇನದಾವ ಆಭರಣಗಳು ಭಾಳಷ್ಟು ತೋರ್ತೀವಿ, ಆದರೆ ಇರುವಂಥದ್ದೇನು ಬಂಗಾರೇ ಇರ್ತದೆ. ಅವು ಹೆಂಗೆ ಭಾವನೆಯಿಂದ ನಾವು ಈ ಬಂಗಾರವನ್ನು ಬಳಿ ಅಂದ್ಕೊಳ್ತೀವಿ, ಸರ ಅಂದ್ಕೊಳ್ತೀವಿ, ನಾನಾ ರೀತಿಯಿಂದ ಉಂಗುರ ಅಂತ ಅಂದ್ಕೊಳ್ತೀವಿ, ನಾನಾ ರೀತಿಯಿಂದ ತೋರ್ತಾವೆ. ಯಾವುದರಿಂದ? ನಿನ್ನ ಭಾವನೆಯಿಂದ ತೋರ್ತಾವೆ. ಹಾಗೆ ತನ್ನಲ್ಲಿ ಜಗತ್ತು ಕೂಡ ಭಾವನೆಯಿಂದ ತೋರ್ತದ ಹೊರ್ತು, ಭಾವನೆಯಿಂದ ಅಂದರೆ ನಾವು ಈಗ ವಿಚಾರ ಮಾಡಬೇಕು. ನಾವು ಇವತ್ತು ಬಳಿ ಅಂದ್ಕೊಳ್ತೀವಿ, ಇವತ್ತು ಸರ ಅಂದ್ಕೊಳ್ತೀವಿ, ಇವತ್ತು ಬ್ರೆಸ್ಲೆಟ್ ಅಂದ್ಕೊಳ್ತೀವಿ, ನಾನಾ ರೀತಿ ಅಂದ್ಕೊಳ್ತೀವಿ. ಅವನ್ನ ನಾವು ಮಾರಕ್ಕೆ ಹೋಗಲಿ, ಬಂಗಾರ ಅಕ್ಕ ಸಾಲಿಗಾಗಿರ್ಬೋದು, ಬಂಗಾರ ತೊಗೊಳುವಂಥವನಾಗಿರ್ಬೋದು, ಆ ಬಂಗಾರ ಈ ಬಳಿ ರೀ, ಇದು ಲಕ್ಷ್ಮೀಯ ಮೂರ್ತಿ ರೀ, ಇದು ಬ್ರೆಸ್ಲೆಟ್ ರೀ, ಇದು ಸರ ಐತ್ರಿ ಅಂತ ನೋಡ್ತಾನೆ. ಆತನ ಬಳಿ ಎಲ್ಲ ಮಿಥ್ಯೆ ಆಗಿಬಿಡ್ತಾವ, ನಾಮರೂಪ ಮಿಥ್ಯೆ ಆಗ್ತದೆ. ಬರೀ ಬಂಗಾರ ಮಾತ್ರ ನೋಡಿ ತೂಕ ಮಾಡ್ತಾನತ್ತ, ಇಷ್ಟ ಐತ್ರಿ ಬಂಗಾರ ಅಂತ ಹೇಳ್ತಾನೆ. ಅಂದರೆ ವಿಚಾರ ಮಾಡಿ ನೋಡಿದಾಗ ನಾಮರೂಪ ಏನು ತೋರ್ತಾವಲ್ಲ, ಅವೆಲ್ಲ ಏನದಾವ ನಿನ್ನ ಭಾವನೆಯಿಂದ ತೋರ್ತಾವೆ. ನಿನ್ನ ಭಾವನೆಯಿಂದನೇ ಇವೆಲ್ಲ ತೋರ್ದಂಗೆ ಆಗ್ತಾವೆ ಹೊರತು ಯಥಾರ್ಥವಾದಂಥದ್ದು. ಅದಕ್ಕೆ ಯಾವ ರೀತಿ ಹಿಂಗೆ ಭಾವನೆಯಿಂದ ಆಭರಣಗಳು ಎಲ್ಲ ತೋರ್ತಾವೋ ಅದೇ ರೀತಿ ಕೂಡ ತನ್ನಲ್ಲಿ ಜಗತ್ತು ಭಾವನೆಯಿಂದಲೇ ತೋರ್ತದೆ ಹೊರತು ಯಥಾರ್ಥವಿಲ್ಲ.
ಯಾಕಂದರೆ ನಮ್ಮ ಬುದ್ಧಿ ಕೆಟ್ಟದಂತ ನೋಡ್ತೀವಿ. ಯಾರಾದರೂ ನೋಡ್ರಿ ಹೆಂಗೆಂಗನ ಮಾತಾಡಿದ್ರು ಜಗತ್ತು ಒಂದು ಕಂಡ್ರೆ ಒಂದು ಇನ್ನೊಂದು ಕಾಣ್ತಿರ್ತದೆ. ಯಾಕಂದ್ರೆ ಕೆಲವು ಸಲ ಹುಚ್ಚಿಡ್ದಂಥವ್ರಿಗೆ ಅಂಥವ್ರಿಗೆ ಅಂತ ನಾವು ಕೆಲವು ಸಲ ಹೇಳ್ತಿರ್ತೀವಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಬುದ್ಧಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ನೋಡುವಂಥ ದೃಷ್ಟಿ ಕೂಡ ಬದಲಾವಣೆ ಆಗಿಬಿಡ್ತದೆ. ಅಂದಾಗ ಇಲ್ಲಿ ವಿಚಾರ ಮಾಡಬೇಕಾಗ್ತದೆ, ಈ ಜಗತ್ತು ನಿನ್ನಲ್ಲೇ ತೋರ್ತದೆ ಅನ್ನುವಂಥದ್ದು. ನೀನು ಹೆಂಗೆ ನೋಡ್ತೀವಿ ಹೆಂಗೆ ಜಗತ್ತೈತೆ. ಆದರೆ ನಿನ್ನ ಭಾವನೆಯಿಂದನೇ ಜಗತ್ತು ತೋರ್ತದೆ. ಆದ್ರೆ ಸತ್ಯ ಐತೆ ಅಂದ್ರೆ ಮಿಥ್ಯೆ ಅದ. ಆ ಭಾವ ಈ ಕಡೆ ಹಾಕ್ಕೊಂಡು ಬಿಟ್ಟಾಗ ಈ ಪರಮಾರ್ಥದ ಒಂದು ಬ್ರಹ್ಮಜ್ಞಾನ ಯಾವಾಗ ಆಯಿತು ಅಂದಾಗ ಇದು ಮಿಥ್ಯೆ ಆಗಿಬಿಡ್ತದೆ. ಹಂಗಾಗಿ ಇಲ್ಲಿ ತನ್ನಲ್ಲಿ ಜಗತ್ತು ಭಾವನೆಯಿಂದ ತೋರ್ತದ ಹೊರತಾಗಿ ಯಥಾರ್ಥವಲ್ಲ. ಹೇಗಂದ್ರೆ ಬಂಗಾರಕ್ಕಿಂತಲೂ ಆಭರಣಗಳು ಬೇರೆ ಅದಾವೇನು? ಆಭರಣಗಳು ಬಂಗಾರ ಬಿಟ್ಟು ಬೇರೆ ಅದಾವೇನು? ಇಲ್ಲ. ಅದಕ್ಕೆ ಈ ರೀತಿ ನಾಮರೂಪಗಳಿಗೆ ಈ ಬಂಗಾರ ಇದ್ದದಕ್ಕಾಗಿ ಹಣವನ್ನು ನಾವು ಇದು ಇಂಥ ಬಂಗಾರ ರೀ, ಇದು ಚಲೋ ಬಂಗಾರ ರೀ, ಇದು ಇಂಥ ಬಂಗಾರ ಅಂತ ಬಂಗಾರಕ್ಕೆ ಕೊಡ್ತೀವಿ ಹೊರತಾಗಿ ಇಲ್ಲಿ ಕೂಡ ಹೇಳತ್ತಾರ ನಾಮರೂಪಗಳಿಗೆ ಯಾರೂ ಹಣವನ್ನು ಕೊಡೋಂಗಿಲ್ಲ. ಬಂಗಾರ ಗುರುತ್ವ ಇಟ್ಕೊಂಡೆ ನಾವು ಅದು ಖರೀದಿ ಮಾಡ್ತೀವಿ. ಯಾಕಂದ್ರೆ ಅದು ಕೇವಲ ಕಲ್ಪಿತ ಭಾವನೆ ಮಾತ್ರ ಆಗಿರುವಂಥದ್ದು. ಕೇವಲ ಇದ್ರಾಗ ನಾಮರೂಪಗಳು ಬರೀ ಭಾವನೆಯಿಂದ, ಕಲ್ಪಿತ ಭಾವನೆಗಳಿಂದ ಕೂಡಿದಂಥದ್ದು. ಅದಕ್ಕಾಗಿ ಇದರಂತೆ ಜಗತ್ತು ಕೂಡ ತನ್ನಲ್ಲಿ ಯಾವ ರೀತಿ ಬಂಗಾರದಲ್ಲಿ ಕಟಕ, ಮುಕುಟ, ಮುದ್ರಿಕಾದಿಗಳು ಉಳ್ಳಂತೆ ತೋರ್ಪದೆ ಯಾವುದರಿಂದ ನಿನ್ನ ಭಾವನೆಯಿಂದ ತೋರ್ತಾ ಹೊರತಾಗಿ ಇರುವಂಥದ್ದು ಬಂಗಾರ ಇರ್ತದೆ. ಅದರಂಗ ಜಗತ್ತು ತನ್ನಲ್ಲಿ ಇಲ್ಲವೇ ಇಲ್ಲ. ನಿನ್ನಲ್ಲಿ ಹೆಂಗೆ ತೋರ್ತಾವಂದ್ರೆ ನಿನ್ನ ಭಾವನೆಯ ಮೂಲಕ ಈ ಜಗತ್ತು ತೋರ್ತದ ಹೊರತಾಗಿ ವಿಚಾರ ಮಾಡಿದ್ರೆ ನಿನ್ನಲ್ಲಿ ಜಗತ್ತಿಲ್ವೇ ಇಲ್ಲ ಅಂತ ಹೇಳ್ತಾರೆ. ಆತ್ಮನಲ್ಲಿ ಜಗದಾಭಾವ ನಿರೂಪಣೆ ಸೂತ್ರ 11ಕ್ಕೆ ಪದ 77 ಅಂತ ಹೇಳಿ ಮುಂದಿನ ವಿಚಾರ ನಾಳೆ ನೋಡೋಣ. ಭಾಳ ವಿಶೇಷವಾದಂಥ ವಿಚಾರಕ್ಕೆ ಬಂದಿದ್ದಾರೆ. ಎಲ್ಲವನ್ನು ತೆಗಿತಾ ಇದ್ದಾರೆ. ನಾವೇನು ಇಟ್ಕೊಂಡಿದ್ದೀವಿ ಅವೆಲ್ಲವಕ್ಕೂ ಅವರು ಹೇಳ್ತಾ ಇದ್ದಾರೆ, ನೀತಿಗಳಿತಾ ಇದ್ದಾರೆ. ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ. ನಿಮ್ಮ ಶ್ರೀಪಾದ ಕಮಲಗಳಲ್ಲಿ